ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಶುಭೋದಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಜಯನಂದ ಪೂಂಜಾ ಅವರೇ. ವೆರಿ ಗುಡ್ ಮಾರ್ನಿಂಗ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಪದೇ ಪದೇ ಹೇಳೋ ತರ, ಯಾರು ಆನ್ ಟೈಮ್ ಜಾಯ್ನ್ ಆಗ್ತಾರೆ, ಯಾರು ಸಮಯ ಪರಿಪಾಲನೆ ಮಾಡ್ತಾರೆ, ಅವರು ಜೀವನದಲ್ಲಿ ಮುಂದೆ ಬೇಗ ಬರ್ತಾರೆ. ಸೊ ಆ ಒಂದು ಚಿಹ್ನೆಗಳು ಎಲ್ಲ ಪರಿಮಿತಿಗಳಿಗೆ ಇರಬೇಕು. ನಿಮಗೂ ಇದೆ. ಕಂಗ್ರ್ಯಾಚುಲೇಷನ್ಸ್. ಸೊ ದಟ್ ವಿಲ್ ಸ್ಟಾರ್ಟ್ ವಿತ್ ವಾಟ್ ಅವರ್ ರಿಚುವಲ್ಸ್. ಮೊದಲನೇದೇನು, 3 ಭಸ್ತ್ರಿಕಾ ಸೆಟ್ಗಳನ್ನ ನಾವು ಮಾಡ್ತೀವಿ. ಓಕೆ, 1 2 3 ಗೋ. 10 ಒಂದ್ ಸೆಟ್. ಎರಡನೇ ಸೆಟ್. ಎರಡು ಸೆಟ್. ಮೂರನೇ ಸೆಟ್. ಮೂರು ಸೆಟ್. ವೆರಿ ಗುಡ್. ಎಕ್ಸಲೆಂಟ್. ಕಂಗ್ರ್ಯಾಚುಲೇಷನ್ಸ್. ನೀವೆಲ್ಲ ಮಾಡಿದಿರ ಅಂತ ಭಾವಿಸ್ತೀನಿ. ಇದು ಮಾಡಬೇಕು, ಯಾಕಂದ್ರೆ ಈ ಫಿಸಿಯಾಲಜಿಯಿಂದ ಸೈಕಾಲಜಿ ಅಂತ ಹೇಳ್ತಾರೆ ಟೋನಿ ರಾಬಿನ್ಸ್. ಎಸ್, ನಾವು ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ನ ಬೆಳ್ಳಂಬೆಳಿಗ್ಗೆನೆ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಒತ್ತಡದ ಹಾರ್ಮೋನ್ ಏನಂತ ಹೇಳ್ತೀವಿ, ಕಾರ್ಟಿಸಾಲ್, ಕಡಿಮೆ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಈ ಎಕ್ಸರ್ಸೈಸ್ ನ ಮಾಡಿರುವಂತದ್ದು ಬೆಳಿಗ್ಗೆ. ಮತ್ತೆ ಎರಡನೇ ರಿಚುವಲ್, ನಾವು ಅಪರಿಮಿತರು ಅಂತ ನೆನಪಿಸ್ಕೊಳ್ಳೋದು. ಯಾ ನಮ್ಮಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ, ನಾವೆಲ್ಲ ಸಾಧಕರು ಅಂತ ಮತ್ತೆ ಮತ್ತೆ ನಾವು ನಮ್ಮ ಮೆದುಳಿಗೆ ಹೇಳ್ತಾ ಇರಬೇಕು. ಎಸ್, ಸುಪ್ತ ಮನಸ್ಸಿಗೆ ಹೇಳ್ತಾ ಇರಬೇಕು, ನಮ್ ಕೈ ಎಲ್ಲಾನು ಮಾಡಕ್ ಸಾಧ್ಯ ಇದೆ, ಪ್ರತಿಯೊಂದು ಮಾಡಕ್ ಸಾಧ್ಯ ಇದೆ ಅಂತ ನಾವು ನೆನಪಿಸ್ತಾ ಇರಬೇಕು. ಅದೇ ರೀವೈರಿಂಗ್. ರೀವೈರಿಂಗ್. ಇವಾಗ ಏನ್ ನಾವು ಅನ್ಕೊಂತಾ ಇದ್ದೀವಿ, ನಾನೊಬ್ಬ ಫೇಲ್ಯೂರ್, ನನ್ನ ಕೈಲಿ ಏನು ಸಾಧ್ಯ ಆಗ್ತಾ ಇಲ್ಲ, ನಾನೇನು ಮಾಡಕ್ ಆಗ್ತಾ ಇಲ್ಲ, ಇಲ್ಲ ನನಗೆ ಅವಮಾನ ಆಗ್ತಿದೆ, ಅಥವಾ ಆ ಬಿಸ್ನೆಸ್ ಅಲ್ಲಿ ನಾನು ಪ್ರಾಫಿಟ್ ಮಾಡಕ್ ಆಗ್ತಾ ಇಲ್ಲ, ಸಂಬಂಧ ನನಗೆ ಚೆನ್ನಾಗಿಲ್ಲ, ನನ್ನ ಕೈಯಲ್ಲಿ ಏನ್ ಮಾಡ್ಬೇಕಂತಾನೆ ತೋರಿಸ್ತಾ ಇಲ್ಲ, ಇಲ್ಲ 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 ಇಲ್ಲಗಳು. ಬಟ್ ಸಾಮರ್ಥ್ಯ ಇರೋರು ಎಲ್ಲ ಇದೆ 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 ಅಂತ ಹೇಳೋರು. ನಾನೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ನಾನೊಬ್ಬ ಒಳ್ಳೆ ತಂದೆ, ಒಬ್ಬ ಒಳ್ಳೆ ಗಂಡ, ಹೆಂಡತಿ, ಸ್ನೇಹಿತ, ಯಾ ಅಥವಾ ನಾನೊಬ್ಬ ಒಳ್ಳೆ ಕೆಲಸಗಾರ. ಈ ರೀತಿ ನಾನೊಬ್ಬ ಫಿಟ್ ಆಗಿರುವಂತ ವ್ಯಕ್ತಿ, ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಮತ್ತು ದೈಹಿಕವಾಗಿ, ಈ ರೀತಿ ನಾವು ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಹೇಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮಗೆ ಹ್ಮ್. ಅಪಾರವಾದಂತಹ ಗೌರವ ಇರಬೇಕು, ನಂಬಿಕೆ ಇರಬೇಕು ಫ್ರೆಂಡ್ಸ್. ಸೊ ಆ ನಂಬಿಕೆ ಗಳಿಸಕ್ಕೆ ಈ ಒಂದು ಎಕ್ಸರ್ಸೈಸ್ ಕಾರಣ ಆಗುತ್ತೆ. ಸೊ 3 ಬಾರಿ ಚಪ್ಪಾಳೆ, ಚಪ್ಪಾಳೆ ಜೋರಾಗಿ ಹೊಡಿಬೇಕು. ಹೀಗಲ್ಲ, ಇದು ಆಕ್ಯುಪ್ರೆಷರ್ ಕೆಲಸ ಮಾಡುತ್ತೆ. ಜೋರಾಗಿ ಚಪ್ಪಾಳೆ ಹೊಡೆದು ಆಮೇಲೆ ಒಂದು ಸಾರಿ ಘೋಷಣೆ, ನಾ ಅಪರಿಮಿತ, ನಾನು ಅಪರಿಮಿತ ಅಂತ ನೆನಪಿಸ್ಕೊಳ್ಳೋದು. ರೆಡಿ, ಸ್ಟಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ನಮ್ಮ ನಮ್ಮ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿರೋ ಸಿಪಾಯಿಗಳು, ಯೋಧರು. ಮತ್ತು ನಮ್ಮ ಸಾಮರ್ಥ್ಯವನ್ನು ಹೆಕ್ಕಿ ತೆಗೆಯೋದ್ರಲ್ಲಿ ನಾವು ನಮ್ಮ ಪರಿಶ್ರಮವನ್ನ, ನಮ್ಮ ಸಮಯನ, ನಮ್ಮ ಎಲ್ಲಾ ರಿಸೋರ್ಸಸ್ ನ ಬಳಸ್ಕೊಂಡು ಅದ್ರ ಕಡೆ ಮುನ್ನುಗ್ತಾ ಇದ್ದೀವಿ. ನಮ್ಮ ಹತ್ರ ಏನು ಇಲ್ಲ ಅಂತಲ್ಲ, ಈಗ ಎಲ್ಲ ಇದೆ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ನಾವು ಮುನ್ನುಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ರೈಟ್, ಎಸ್. ಎಕ್ಸಲೆಂಟ್ ಎಕ್ಸಲೆಂಟ್. ಈಗ ಇಂದು ಓಕೆ, ಈಗ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ನೋಡಿ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದು ರೀಕ್ಯಾಪ್ ಮಾಡೋಣ. ನಾವೀಗ ಯಶಸ್ಸಿನ 64 ಸೂತ್ರಗಳು ಕಲಿತಾ ಇದ್ದೀವಿ. ಅದರಲ್ಲಿ ಮೊದಲನೇ ಹಂತ, ದ ಫಂಡಮೆಂಟಲ್ಸ್, ಯಶಸ್ಸಿನ ಮೂಲಭೂತಗಳು, 24 ಸೂತ್ರಗಳನ್ನ ನಾವು ಕಲಿತಾಗಿದೆ. ಯಾ
24 ಸೂತ್ರಗಳು. ಸೊ ಕಂಗ್ರ್ಯಾಚುಲೇಷನ್ಸ್, ಇಷ್ಟು ಸೂತ್ರಗಳನ್ನ ನಾವು ಕಲ್ತಿದ್ದೀವಿ. ನಿಮಗೆಲ್ಲ ಅಭಿನಂದನೆಗಳು, ಇದನ್ನ ಸಕ್ಸಸ್ಫುಲ್ ಆಗಿ ಕಲ್ತಿರೋದಕ್ಕೆ. ಓಕೆ, ಇದರಲ್ಲಿ ಅಪಾರವಾದಂತ ಜ್ಞಾನವನ್ನು ನಾವು ಈಗಾಗಲೇ ಅಳವಡಿಸ್ಕೊಂಡು ಲಾಭವನ್ನ ಪಡ್ಕೊಳ್ತಾ ಇದ್ದೀವಿ. ಇದು ಕೇವಲ ಫೌಂಡೇಶನ್, ತಳಪಾಯ. ನೆಕ್ಸ್ಟ್ ಇದೆ ಈಗ ಈ 6 ವಿಭಾಗಗಳಲ್ಲಿ ಎರಡನೇ ವಿಭಾಗ ಯಾವುದು? ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಫಾರ್ ಸಕ್ಸಸ್. ನಿಮ್ಮನ್ನು ನೀವು ಯಶಸ್ಸಿಗಾಗಿ ಪರಿವರ್ತಿಸಿಕೊಳ್ಳಿ. ಈಗ ನಮಗೆ ಗೊತ್ತು, ಫೌಂಡೇಶನ್ ಹಾಕ್ಬಿಟ್ಟಿದ್ವಿ, ಬಿಲ್ಡಿಂಗ್ ಎದುರಿಸ್ಬೇಕೀಗ ಅಲ್ಲ, ಕಟ್ಟಡ ಕಟ್ಟೋದು ಶುರು ಮಾಡಬೇಕು. ಆ ಆಕ್ಟಿವಿಟಿನ ನಾವು ಮುಂದಿನ ಒಂದು 13-14 ದಿನ ನಾವು ಮಾಡ್ತೀವಿ. ಇವತ್ತು 25ನೇ ಸೂತ್ರವನ್ನು ಕಲಿತಾ ಇದ್ರೆ, ಅದು ಯಶಸ್ಸಿಗಾಗಿ ನಿಮ್ಮನ್ನು ಪರಿವರ್ತಿಸಿಕೊಳ್ಳಿ ಎಂಬ ವಿಭಾಗದಲ್ಲಿ 13 ಸೂತ್ರಗಳನ್ನು ನಾವು ಕಲಿಯಕ್ಕೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಅದಾದ ನಂತರ ನಿಮ್ಗಿರುತ್ತೆ ಯಶಸ್ಸಿನ ಟೀಮನ್ನು ಸೃಷ್ಟಿಸ್ಕೊಳ್ಳೋದು ಹೇಗೆ. ಅದಾದ ನಂತರ ವಿಭಾಗ ಕ್ರಿಯೇಟ್ ಸಕ್ಸಸ್ಫುಲ್ ರಿಲೇಶನ್ಶಿಪ್, ಯಶಸ್ಸಿನ ಸಂಬಂಧಗಳನ್ನು ಸೃಷ್ಟಿಸ್ಕೊಳ್ಳೋದು. ಅದಾದ ನಂತರ ಸಕ್ಸಸ್ ಅಂಡ್ ಮನಿ, ಯಶಸ್ಸು ಮತ್ತು ಹಣನ ಹೇಗೆ ಸಂಪಾದಿಸುವಂಥದ್ದು. ಕೊನೆಗೆ ಸಕ್ಸಸ್ ಸ್ಟಾರ್ಟ್ಸ್ ನಾವು ಅಂತ ಶುರು ಆಗತ್ತೆ. ಹಾಗಾಗಿ ನಾವು ಎರಡನೇ ವಿಭಾಗದಲ್ಲಿದ್ದೀವಿ, ಅದು ನಿಮ್ಮನ್ನು ನೀವು ಯಶಸ್ಸಿಗಾಗಿ ಪರಿವರ್ತಿಸಿಕೊಳ್ಳಿ. ಮುಂದಿನ 12-13 ದಿನ ಅಥವಾ 14 ದಿನ ಏನಿದೆ, ನಾವು ಇದನ್ನೇ ಕಲಿತಾ ಹೋಗ್ತೀವಿ. ಅದರಲ್ಲೇ ಮೊದಲನೇ ಅಂಶ ಏನು? ಡ್ರಾಪ್ ಔಟ್ ಆಫ್ ಆರೆಂಜ್ ಇಟ್ ಫುಲ್ ಕ್ಲಬ್ ಅಂಡ್ ಸರೌಂಡ್ ಯುವರ್ ಸೆಲ್ಫ್ ವಿತ್ ಸಕ್ಸಸ್ಫುಲ್ ಪೀಪಲ್. ತುಂಬಾ ಅದ್ಭುತವಾದ ಟಾಪಿಕ್ ಇವತ್ತಿಗೆ. ತುಂಬಾನೇ ಆ ಈಗ ನಾವು ಸಕ್ಸಸ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು, ನಾವು ಯಾವ ರೀತಿ ಇರಬೇಕು, ಹೌ ವಿ ಹ್ಯಾವ್ ಬಿನ್ ಸರೌಂಡೆಡ್ ವಿತ್ ಪೀಪಲ್ ನಾವ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಅಂಡ್ ವಾಟ್ ಈಸ್ ದ ಪೀಪಲ್ ಆರ್ ವಾಟ್ ಆರ್ ದ ಪೀಪಲ್ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅರೌಂಡ್ ಅಸ್. ಒಂದು ಸಕ್ಸಸ್ ಕೊಡ್ಬೇಕಂದ್ರೆ, ಯಶಸ್ಸಿಗೋಸ್ಕರ ನಾವು ಹೋರಾಟ ಮಾಡುವಾಗ, ಅದ್ರ ಕಡೆ ಹೋಗುವಾಗ ನಮ್ಮ ಜೊತೆ ಯಾವ ರೀತಿ ಜನಗಳ ಇರಬೇಕು, ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಪರಿಸರ ಯಾವ ರೀತಿ ಸೃಷ್ಟಿಸ್ಕೋಬೇಕು, ಯಾವ ರೀತಿ ಜನರನ್ನ ಹೊಂದಬೇಕು ಅನ್ನೋದನ್ನ ನಾವು ಇವತ್ತು ಕಲಿತೀವಿ. ಜಿಮ್ ರಾನ್ ಹೇಳ್ತಾರೆ, ಯು ಆರ್ ದಿ ಅವರೇಜ್ ಆಫ್ ದಿ 5 ಪೀಪಲ್ ಯು ಸ್ಪೆಂಡ್ ದಿ ಮೋಸ್ಟ್ ಟೈಮ್ ವಿತ್. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಜಿಮ್ ರಾನ್, ಸೆಲ್ಫ್ ಮೇಡ್ ಮಿಲಿಯನಿಯರ್ ಅಂಡ್ ಸಕ್ಸಸ್ಫುಲ್ ಆಥರ್. ನೀವು ಯಾರು ಅಂದ್ರೆ, ನೀವು ಯಾರ ಜೊತೆ ಹೆಚ್ಚಿನ ಸಮಯ ಕಳಿತೀರ, 5 ಜನ ಅಂತ ಇಟ್ಕೊಳ್ಳಿ. 5 ಜನರಲ್ಲಿ ಆವರೇಜ್ ಪರ್ಸನೇ ನೀವು. ಮೀನಿಂಗ್, ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ಯಾರು ಅಂತ ಹೇಳ್ಬಿಟ್ರೆ ನಾನು ಯಾರು ಅಂತ ಹೇಳ್ತೀನಿ ಅನ್ನೋ ಇನ್ನೂ ಒಂದು ಆ ಸೂಕ್ತಿ ಇದೆ, ಉಕ್ತಿ ಇದೆ. ಅದರ ಅರ್ಥ, ನಮ್ಮ ಪರಿಸರ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ನಾವು ಯಾರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀವಿ, ಸಮಯ ಕಳಿತೀವಿ, ಒಡನಾಟದೊಂದಿರ್ತೀವಿ, ಮಾತುಕತೆಗಳನ್ನ ಆಡ್ತಾ ಇರ್ತೀವಿ, ಅವರ ಗುಣಗಳು ನಮಗೆ ಬರ್ತಾ ಹೋಗುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನಾವು ಇವತ್ತು ನಮ್ಮ ಸುತ್ತಮುತ್ತ ಜನಗಳನ್ನ ಏನು ಹೊಂದಿರ್ತೀವಿ, ಅವರೆಲ್ಲ ನೆಗೆಟಿವ್ ಆಗಿದ್ರೆ, ಅಂದ್ರೆ ಬರೀ ಸೋಲನ್ನೇ ಕಂಡವರಾಗಿದ್ರೆ, ಅವ್ರು ಏನ್ ಮಾತಾಡ್ತಾರೆ, ಬರೀ ಸೋಲ್ ಬಗ್ಗೆನೇ ಮಾತಾಡ್ತಾರೆ. ನಾನು ಧೈರ್ಯವಾಗಿ ಒಂದ್ ಹೆಜ್ಜೆ ಮುಂದಿಟ್ರೆ ಅದ್ ಮಾಡ್ಬೇಡ ಅಂತಾರೆ, ಯಾಕಂದ್ರೆ ಅವ್ರು ಆಲ್ರೆಡಿ ಅದನ್ನ ಅನುಭವಿಸಿದ್ದಾರೆ, ಸೋಲನ್ನ ರುಚಿಯನ್ನ ಕಂಡಿರ್ತಾರೆ. ಹಾಗಾಗಿ ಅವ್ರಿಗೆ ಅನ್ಸುತ್ತೆ, ಅವ್ರು ತಪ್ಪು ಅಂತ ಹೇಳಕ್ ಬರ್ದಿಲ್ಲ, ಅವರ ಅನುಭವದಲ್ಲಿ ಅವರು ಫೇಲ್ಯೂರ್ಸ್, ವಿಫಲರು ಆಗಿರುತ್ತಾರೆ. ಹಾಗಾಗಿ ಅವರು ಒಂದು ಕಾಳಜಿಯಿಂದ ನಮ್ಗೆ ಹೇಳ್ತಾರೆ, ಹೇ ರಿಸ್ಕ್ ತಗೋಬೇಡ ಬಾ, ಸುಮ್ಮನೆ ಯಾಕೆ ಅದೆಲ್ಲ ತಗೊಂಡು ಮತ್ತೆ ನೀನು ನಷ್ಟನ ಅನುಭವಿಸ್ತೀಯ, ಅಥವಾ ಆ ಒಂದು ಮಾನಸಿಕ ಯಾತನೆಯನ್ನ ಅನುಭವಿಸ್ತೀಯ, ಯಾಕೆ ತೊಂದರೆಗೊಳಗಾಗ್ತೀಯ, ಸಂಬಂಧನ ಹಾಳು ಮಾಡ್ಕೋತೀಯ, ಅದನ್ನ ಮಾಡ್ಬೇಡ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು, ಆರಾಮಾಗಿರು. ಯಾಕೆ? ಅವರು ಅದೇ ರೀತಿ ಇರೋವಂಥದ್ದು. ಹಾಗಾಗಿ ಅದೇ ವಿಚಾರಗಳು ಬರ್ತಾ ಹೋಗುತ್ತೆ ನಮಗೆ. ಸುತ್ತಮುತ್ತ ಇರುವ ಜನರ ಜೊತೆ ಮಾತಾಡ್ತಾ ಇರುವಾಗ ಅವ್ರು ಬರೀ ಫೇಲ್ಯೂರ್ ಸ್ಟೋರಿ ಹೇಳ್ತಾ ಇರ್ತಾರೆ, ಮತ್ತೇನೋ ಒಂದು ನಿರುತ್ಸಾಹ ಇರುತ್ತೆ ಅವರಲ್ಲಿ, ಅಥವಾ ನಮಗೆ ಪ್ರೇರಣೆ ನೀಡಲ್ಲ, ಡಿಮೋಟಿವೇಟ್ ಮಾಡ್ತಾರೆ. ಯಾವುದೋ ಒಂದು ಹೊಸ ವಿಚಾರ ಹೇಳಿದಾಗ ಅದನ್ನ ಸರಿ ಇಲ್ಲ ಅಂತ ಹೇಳ್ತಾರೆ, ನಮ್ಗೆ ಎನ್ಕರೇಜ್ಮೆಂಟ್ ಸಿಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಹೊಸ ವಿಚಾರಗಳನ್ನ ಮಾಡೋದಕ್ಕೆ,
ಒಂದು ರಿಸ್ಕ್ ತಗೊಂಡು ಜೀವನದಲ್ಲಿ ಮುಂದೆ ಬರೋದಕ್ಕೆ, ಅದು ಸಂಬಂಧ ಇರಲಿ, ವ್ಯಾಪಾರ ಇರಲಿ, ಅಥವಾ ವೃತ್ತಿ ಇರಲಿ, ಆರೋಗ್ಯನೂ ಇರಲಿ, ಯಾವುದೇ ರಂಗಗಳಿರಲಿ, ಅದರ ಮೇಲೆ ಈ ಒಂದು ನಕಾರಾತ್ಮಕ ಪರಿಣಾಮ ಬೀರಕ್ ಶುರು ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಏನಾಗುತ್ತೆ ನಮ್ಮ ಜೊತೆ? ನಮ್ಗೆ ಬೇಕಾದಂತಹ ಮೋಟಿವೇಶನ್ ಇಲ್ಲ ಅಂತ ಹೇಳಿದ್ರೆ, ಅಂತ ಪರಿಸರ ಸೃಷ್ಟಿ ಆಗ್ಲಿಲ್ಲ ಅಂದ್ರೆ, ನಾವು ಬಹುತೇಕ ಅವರನ್ನೇ ಫಾಲೋ ಮಾಡ್ತೀವಿ. ನಮ್ಮ ಆತ್ಮವಿಶ್ವಾಸವನ್ನ ನಾವು ಕೊಂದ್ಕೊಂತೀವಿ, ಆ ಧೈರ್ಯ ಮಾಡೋದಿಲ್ಲ. ಪದೇ ಪದೇ ಈ ತರ ಒಂದು ವ್ಯಕ್ತಿಗಳ ಜೊತೆ ಇದ್ದಾಗ ಅವರಿಂದ ಬರುವಂತಹ ಒಂದು ನಕಾರಾತ್ಮಕ ಮಾತುಗಳೇನಿದೆ, ಅದು ನಮ್ಮ ಸುಪ್ತ ಮನಸ್ಸಿಗೆ ಹೋಗಿ ಮತ್ತೆ ರೀಇನ್ಫೋರ್ಸ್ಮೆಂಟ್ ಆಗತ್ತೆ. ಹೌದು, ನಾನು ಕೂಡ ಮಾಡಕ್ಕಾಗಲ್ಲ. ಎಸ್, ಅವ್ರು ಹೇಳ್ತಾ ಇರೋದು ಸರಿ. ಯಾಕಂದ್ರೆ ಉದಾಹರಣೆ ಸಮೇತ ಹೇಳ್ತಾ ಇರ್ತಾರೆ ಅವರು. ನಾನು ಹಿಂಗ್ ಮಾಡಕ್ ಹೋದೆ ಬಿಸ್ನೆಸ್ ಅಲ್ಲಿ, ನನ್ಗೆ ಈ ತರ ತೊಂದರೆ ಆಯ್ತು, ರಿಸ್ಕ್ ತಗೊಂಡೆ ಅಂತ. ಲಿಟ್ರಲಿ ಅವ್ರಿಗಾಗಿರೋಂಥ ಅನುಭವನ ಹಂಚ್ಕೊಳ್ತಾ ಇದ್ರು ಸರ್. ಪದೇ ಏನಾಗತ್ತೆ, ನಮ್ಮ ಸುಪ್ತ ಮನಸ್ಸು ಏನು ಒಂದು ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ಯೋ, ಅದಕ್ಕೆ ಆ ಉತ್ಸಾಹಕ್ಕೆ ತಣ್ಣೀರೇರಿಸಿದಂಗೆ ಆಗತ್ತೆ. ಹಾಗಾಗಿ ನಾವು ಯಾವುದೇ ಹೊಸ ಪ್ರಯತ್ನಗಳನ್ನ ಮಾಡೋದಿಲ್ಲ. ಜೊತೆಗೆ ಯಾವಾಗ ನಾವು ಹೊಸ ಪ್ರಯತ್ನ ಮಾಡೋದಿಲ್ವಾ, ಅವಾಗ ನಮಗೆ ಫಲಿತಾಂಶಗಳು ಸಿಗೋದಿಲ್ಲ. ಸೊ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಜಿಮ್ ರಾನ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಟಿಮ್ ಫೆರೀಸ್ ಅವರ ಎಕ್ಸಾಂಪಲ್. ಅವರು 12 ವರ್ಷದಲ್ಲಿರುವಾಗ ಆ ತುಂಬಾ ಏನು ಒಂದು ಕೆಟ್ಟ ಸ್ನೇಹಿತರ ಸಹವಾಸದಲ್ಲಿರ್ತಾರೆ. ತುಂಬಾ ಕೆಟ್ಟ ಸ್ನೇಹಿತರು ಅಂದ್ರೆ ಏನು, ಇವರಿಗೆ ಬುಲ್ಲಿಂಗ್ ಮಾಡೋದು, ತೊಂದರೆ ಕೊಡೋದು, ಕಮೆಂಟ್ ಮಾಡೋದು, ಇನ್ಸಲ್ಟ್ ಮಾಡೋದು, ಆ ರೀತಿ ಒಂದು ಸ್ನೇಹಿತರ ಸಂಪರ್ಕದಲ್ಲಿರ್ತಾರೆ. ಆಗ ಇವ್ರಿಗೆ ಈ ನಮ್ಮ ಜಾಕ್ ಕ್ಯಾನ್ಫೀಲ್ಡ್ ರವರ ಒಂದು ಕೋಟು ನೆನಪು ಬರುತ್ತೆ. ಅಥವಾ ದೇ ವಿಲ್ ಕಮ್ ಅಕ್ರಾಸ್ ದಿಸ್ ಕೋಟ್. ನಾವೇನ್ ಮಾತಾಡ್ದೀವಿ ಈಗ, ಯು ಆರ್ ದಿ ಆವರೇಜ್ ಆಫ್ ದಿ 5 ಪೀಪಲ್ ಯು ಸ್ಪೆಂಡ್ ದಿ ಮೋಸ್ಟ್ ಟೈಮ್ ವಿತ್. ಅದೇ ನನ್ನ ಓದ್ತಾರೆ ಅವರು ಆ ವಯಸ್ಸಲ್ಲಿ. ಹೌದಲ್ವಾ, ಏನ್ ಮಾಡ್ತಾ ಇದ್ದೀನಿ, ನನ್ನ ಸ್ನೇಹಿತರು ಈ ತರ ಇದ್ದಾರೆ, ಸೊ ನಾನು ಅವರ ಅವರೇಜ್. ಅದ್ ಮೀನಿಂಗ್ ನಾನು ಅವ್ರ ತರ ಆಗೋದ್ರಲ್ಲಿ ಸಂದೇಹ ಇಲ್ಲ, ಸಹವಾಸ ದೋಷ ಅಂತ ಅವ್ರಿಗೆ ಆಗ ಅನ್ಸುತ್ತೆ. ಇಮ್ಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ, ತಂದೆ ತಾಯಿ ಹತ್ರ ಹೋಗ್ತಾರೆ. ಇಲ್ಲ, ನನಗೆ ಈ ಒಂದು ಕೋಟ್ ಏನಿದೆ, ಈ ಒಂದು ಉಕ್ತಿ ಏನಿದೆ, ಇದು ಇದು ನನಗೆ ತುಂಬಾನೇ ಇಷ್ಟ ಆಗಿದೆ. ಬಹುಶಃ ನಾನು ಈ ಸಂದರ್ಭದಲ್ಲಿ, ಈ ಒಂದು ಘಟ್ಟದಲ್ಲಿ ನಾನು ಕರೆಕ್ಷನ್ಸ್ ಮಾಡ್ಕೊಳ್ಳಿಲ್ಲ ನನ್ನ ಜೀವನದಲ್ಲಿ ಅಂದ್ರೆ, ನಾನು ಕೂಡ ಮುಂದೆ ಒಬ್ಬ ಫೇಲ್ಯೂರ್ ಆಗ್ಬಿಡ್ತೀನಿ. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಅದೇ ಒಂದು ಗುಣಗಳನ್ನ ಹೊಂದಿದ್ದಾರೆ, ನಾನು ಕೂಡ ಅದೇ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ತಂದೆ ತಾಯಿ ಹತ್ರ ಹೇಳ್ತಾರೆ. ಇಲ್ಲ, ನಾನು ಏನಾದ್ರು ಕಲಿಬೇಕು, ನಾನು ಜಪಾನ್ಗೆ ಹೋಗ್ತೀನಿ, ಅಲ್ಲಿ ನಾನು ಜೂಡೋ ಮತ್ತೆ ಝೆನ್ ಮೆಡಿಟೇಷನ್ ನ ಕಲಿತೀನಿ ಅಂತ ಕೇಳ್ತಾರೆ. ತಂದೆ ತಾಯಿಗೂ ಖುಷಿ ಆಗುತ್ತೆ. ಏನಪ್ಪಾ, ಇವನು ಇಷ್ಟು ದಿನ ಕೆಟ್ಟ ಹುಡುಗರ ಸಂಪರ್ಕ ಮಾಡಿ ಆ ಬಿಹೇವಿಯರ್ ಎಲ್ಲ ತುಂಬಾನೇ ಆ ಇಷ್ಟ ಇಲ್ಲದೆ ಇರೋ ರೀತಿ ವರ್ತನೆ ಎಲ್ಲ ಮಾಡ್ತಾ ಇರುವಂತಹ ಮನುಷ್ಯ, ತಂದೆ ತಾಯಿ ಗೌರವ ಕೊಡ್ತಾ ಇರ್ಲಿಲ್ಲ, ಮತ್ತೆ ಅವನ ವಸ್ತುಗಳನ್ನ ಸರಿಯಾಗಿ ಆರ್ಗನೈಸ್ ಇಟ್ಕೋತಾ ಇರ್ಲಿಲ್ಲ, ತುಂಬಾ ಕೇರ್ಲೆಸ್. ಈ ತರ ಇರುವಂತ ವ್ಯಕ್ತಿ ಬಂದು ಇವತ್ತು ಈ ರೀತಿ ಕೇಳ್ತಾ ಇದ್ದಾನೆ ಅಂದ ತಕ್ಷಣ ಅವ್ರು ಖುಷಿಯಾಗಿ ಅವರು ಅದಕ್ಕೆ ಒಪ್ಕೊಂತಾರೆ. ಮತ್ತೆ ಅವರನ್ನ ಜಪಾನ್ಗೆ 4 ವರ್ಷ ಏನ ಕಲಿಯಕ್ಕೆ, ಜೂಡೋ ಮತ್ತೆ ಝೆನ್ ಮೆಡಿಟೇಷನ್ ಕಲಿಯಕ್ಕೆ ಕಳಿಸ್ಕೊಡ್ತಾರೆ. ಅವ್ರು ಅಲ್ಲಿ ಮುಗಿಸ್ಕೊಂಡು ಮತ್ತೆ 4 ವರ್ಷ ವಾಪಸ್ ಬರ್ತಾರೆ. ಇಲ್ಲಿ ಒಂದು ಯೂನಿವರ್ಸಿಟಿಲಿ ಓದ್ತಾರೆ ಚೆನ್ನಾಗಿ. ಆಮೇಲೆ ಏನಾಗ್ತಾರೆ, ಅವರು ಅಮೆರಿಕನ್ ರೆಸ್ಲರ್ ಆಗ್ತಾರೆ. ಕಿಕ್ ಬಾಕ್ಸ್ ಚಾಂಪಿಯನ್ 23 ವರ್ಷಕ್ಕೆ ಆಗ್ಬಿಡ್ತಾರೆ. ಅಂದ್ರೆ 12 ವರ್ಷಕ್ಕೆ ಏನ್ ನಿರ್ಧಾರ ತಗೊಂಡಿದ್ರು, ಅದರ ಫಲ ನೆಕ್ಸ್ಟ್ 11 ಇಯರ್ಸ್ ಅಲ್ಲಿ ಅವ್ರಿಗೆ ವಾಪಸ್ ಬರುತ್ತೆ. ಸೊ ಆದರೆ ಸ್ನೇಹಿತರೆ, ಪ್ರಾಬ್ಲಮ್ ಏನಂದ್ರೆ, ಎಷ್ಟೋ ಜನಕ್ಕೆ ಇಷ್ಟು ಒಂದು ವಿಚಾರ ಹೊಳೆಯೋದಿಲ್ಲ. ಆ ವಯಸ್ಸಲ್ಲಿ ಈ ಒಂದು ವಿಚಾರಗಳು ಅಂದ್ರೆ ಸಹವಾಸ ದೋಷದಿಂದ ಸನ್ಯಾಸಿ ಕೂಡ ಕೆಟ್ಟ ಅನ್ನೋ ಒಂದು ಗಾದೆ ಏನಿದೆ, ಅದು ಅರ್ಥ ಆಗೋದಿಲ್ಲ. ಆದ್ರೆ ನಮಗೆ ಆ ಅವಕಾಶ ಇದೆ ಅಲ್ವಾ? ನಮಗೆ ಇವತ್ತಿಗೆ ಆ ಅವಕಾಶ ಉಂಟು. ಇಷ್ಟ ದಿನ ಇದ್ದಿರಬಹುದು. ಈ ಕಲಿಕೆಯಿಂದ ನಾವು ಈಗ ನಮ್ಮ ಸರೌಂಡಿಂಗ್ ನ ಹೇಗೆ ಬದಲಾಯಿಸ್ಕೊತೀವಿ ಅನ್ನೋದೇ ಮುಖ್ಯ. ಯಾಕಂದ್ರೆ ನಾವೇನ್ ಸಾಧಿಸ್ಬೇಕೋ ಅದಾಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಸರೌಂಡಿಂಗ್ ಅಂದ್ರೆ ನಮ್ಮ ಥಾಟ್ಸ್, ನಮ್ಮ
ಸ್ನೇಹಿತರು, ಅಥವಾ ನಾವಿರುವಂತಹ ನಮಗೆ ಗುರುಗಳನ್ನು ಸಹಿತ ಯಾರು ನಮಗೆ ಎನ್ಕರೇಜ್ ಮಾಡ್ತಾರೆ, ಅವ್ರಿಗೆ ನಮಗೆ ಮಾರ್ಗದರ್ಶನ ನೀಡ್ತಾರೆ, ಯಾವ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಮಗೆ ಒಂದು ಹುರಿಂಬಿಸ್ತಾ ಇರ್ತಾರೆ, ಉತ್ತೇಜನ ನೀಡ್ತಾ ಇರ್ತಾರೆ. ಅದು ಕುಟುಂಬದಲ್ಲಿರ್ಬೋದು, ಸಂಬಂಧದಲ್ಲಿರಬಹುದು, ಸ್ನೇಹಿತರಿರ್ಬೋದು, ನೆರೆಹೊರೆಯರಿರ್ಬೋದು, ಯಾರೇ ಆಗ್ಲಿ, ನಾವು ಯಾವ ಪರಿಸರದಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ. ಸೊ ಜಾಯ್ನಿಂಗ್ ಗ್ರೂಪ್ಸ್ ವಿತ್ ಸಕ್ಸಸ್ಫುಲ್ ಪೀಪಲ್, ಏನ್ ಮಾಡ್ಬೇಕು ನಾವು? ಸಕ್ಸಸ್ ಯಾರಾಗಿರ್ತಾರೆ ಅವರ ಗುಂಪಿನಲ್ಲಿ ಸೇರಕ್ಕೆ ಪ್ರಯತ್ನ ಪಡಬೇಕು ಅಲ್ವಾ? ಅವರ ಪ್ರಭಾವ ನಮ್ಗಾಗ್ಬೇಕು ಅಂತ ಹೇಳಿದ್ರೆ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಹಲವು ಎಕ್ಸಾಂಪಲ್ಗಳನ್ನ ಕೊಟ್ಕೊಂಡು, ಮತ್ತೆ ಕೋರ್ಸ್ಗಳನ್ನ ಸೇರ್ಬೇಕು. ಎಲ್ಲಿ ನಮಗೆ ಲಾಭ ಆಗ್ತಾ ಇದೆ, ಎಲ್ಲಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಇದೆ, ಅದು ನಮ್ಗೆ ಯಾರು ಸಹಾಯ ಮಾಡ್ತಾರೆ, ಯಾವ ಒಂದು ಕಮ್ಯುನಿಟಿ ಇದೆ, ಯಾವ ಒಂದು ಸಮುದಾಯ ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಯಾವ ಒಂದು ಸಮುದಾಯ ತಮ್ಮ ಗುರಿಯ ಕಡೆ ಗಮನ ಇಟ್ಟು ಕೇಂದ್ರೀಕರಣ ಮಾಡಿ ಆ ಕಡೆ ಮುನ್ನುಗ್ತಾ ಇದ್ದಾರೆ, ಹಲವು ಪ್ರೋಸೆಸ್ಗಳನ್ನ ಫಾಲೋ ಮಾಡ್ಕೊಂಡು, ಹೊಸ ಹೊಸ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು, ಒಬ್ರಿಗೊಬ್ರು ಉತ್ತೇಜನ ಕೊಟ್ಕೊಂಡು, ಯಾ ಅವರ ಸಮುದಾಯದಲ್ಲಿರಬೇಕು. ಆಗ ನಮ್ಗೆ ಏನಾಗತ್ತೆ, ಪ್ರತಿದಿನ ನಾವೇನ್ ನೋಡ್ತಾ ಇರ್ತೀವಿ? ಏನ್ ನೋಡ್ತಾ ಇರ್ತೀವಿ? ಬರೀ ಪಾಸಿಟಿವಿಟಿ, ಬರೀ ಉತ್ತೇಜನ. ಯಾ ಏನಾಗತ್ತೆ, ನಾವು ಕೂಡ ಅವರಂತೆ ಪ್ರಯತ್ನಗಳನ್ನ ಮಾಡೋದಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್, ನೀವು ಎದ್ದಿರ್ತೀರಾ, ನೀವು ಆ ನ್ಯೂ ಇಯರ್ ರೆಸೊಲ್ಯೂಷನ್ ತಗೊಂಡಿರ್ತೀರಾ. ಬೆಳಿಗ್ಗೆ ನಾನು ನನ್ನ ದೇಹದಾಢ್ಯವನ್ನ ಅಥವಾ ಆರೋಗ್ಯ, ಮಾನಸಿಕ ದೈಹಿಕ ಆರೋಗ್ಯವನ್ನ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಪ್ರತಿದಿನ ಎದ್ದು ಜಿಮ್ಗೆ ಹೋಗ್ತೀನಿ ಅಂತಾನೋ, ಇಲ್ಲಿ ಎಕ್ಸರ್ಸೈಸ್ ಮಾಡ್ತೀನಿ ಅಂತಾನೋ ಅಂತ ಒಂದು ರೆಸೊಲ್ಯೂಷನ್, ನಿರ್ಧಾರವನ್ನ ಮಾಡಿರ್ತೀರ. ಆಗ ನೋಡಿ, ನಿಮ್ಮ ಸ್ನೇಹಿತರಲ್ಲೆಲ್ಲ ಅದೇ ನಿರ್ಧಾರಗಳನ್ನ ಹೊಂದಿದ್ರೆ, ನಾವು ಅವರ ಕೂಡಿ ನಾವು ಕೂಡ ಆ ಅದನ್ನೆಲ್ಲ ಮಾಡಕ್ ಶುರು ಮಾಡಿದ್ರೆ ಅದು ಕಂಟಿನ್ಯೂ ಆಗೋ ಪ್ರಾಬಬಿಲಿಟಿ ಹೆಚ್ಚು. ಮತ್ ನೀವು ಬಂದಿಲ್ಲ ಅಂದ್ರೆ ಅವ್ರು ಮೋಟಿವೇಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಮನೆ ಹತ್ರ ಬಂದು ಬಾಗಿಲು ತಟ್ತಾರೆ, ಏಯ್ ಬಾ, ಏನ್ ಮಾಡ್ತಾ ಇದ್ಯಾ, ಯಾಕೆ ಇವತ್ತು ಯಾಕೆ ಬರ್ಲಿಲ್ಲ, ನಾವೆಲ್ಲ ಕಾಯ್ತಾ ಇದೀವಿ ನಿನಗೋಸ್ಕರ, ಬಾ ಜಾಯಿನ್ ಆಗು ಅಂತಾರೆ. ನಮ್ಗೆ ಇಷ್ಟ ಇಲ್ಲ ಅಂದ್ರು ಇವತ್ತು ಬೇಡ ಹೋಗೋದು, ಸ್ವಲ್ಪ ಮಲ್ಗೋಣ, ಅಥವಾ ಮೈ ಕೈ ನೋವಾಗ್ತಿದೆ ಎಲ್ಲೋ ಒಂದ್ ಕಡೆ, ಆಯಾಸ ಆಗ್ತಿದೆ, ನೆನ್ನೆ ತಡವಾಗಿ ಮಲಗಿದ್ದೆ, ಎಲ್ಲೋ ಹೋಗ್ ಬಂದೆ ಹೊರಗಡೆ, ಈ ಎಲ್ಲ ಎಕ್ಸ್ಕ್ಯೂಸ್ ಇರುತ್ತೆ. ನಮ್ಗೆ ಮನುಷ್ಯ ಅಂದ್ಮೇಲೆ ಅದೆಲ್ಲ ಬರುತ್ತೆ. ಬಟ್ ಯಾವಾಗ ನಮ್ಮ ಪರಿಸರ, ಆ ಜನ ನಮ್ಮನ್ನು ಕರೀತಾರೆ, ನಮ್ಮನ್ನ ಹುರಿದುಂಬಿಸ್ತಾರೆ, ನೀನು ನಮ್ಮ ಜೊತೆ ಇರಬೇಕು, ನೀ ಇದ್ರೆ ನಮ್ಮ ಆ ಏನು ಆ, ಗುಂಪಿನ ಒಂದು ಧ್ಯೇಯ, ಗುರಿ ಏನಾಗಿದೆ, ನಾವು 5-5 kg ಕಡಿಮೆ ಮಾಡಬೇಕು, ಅಥವಾ ಉತ್ತಮ ದೇಹದಾಢ್ಯ ಹೊಂದಬೇಕು ಅಂತ ಹೇಳಿ ಉತ್ತಮ ಆರೋಗ್ಯವನ್ನು ಸಂಪಾದಿಸ್ಬೇಕು ಅನ್ನೋದು ಅಂತ ಏನಿದೆ, ಅದು ನಾವು ಸಾಧಿಸುವಂತ ಸಂಭವನೀಯತೆ ಹೆಚ್ಚಾಗಿದೆ ಅಂತ ಅವ್ರು ಏನು ಒಂದು ಆ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾರೋ ಅದರ ಆಧಾರದ ಮೇಲೆ ನಾವು ಆಕ್ಷನ್ ತಗೋತೀವಿ. ಇಷ್ಟ ಇಲ್ಲ ಅಂದ್ರೆ ಹೋಗ್ತೀವಿ. ಸೊ ಅದರ ಫಲಿತಾಂಶ ನಾವು ಒಂದಿನ ಅದನ್ನ ಸಾಧಿಸ್ತೀವಿ. ಅದೇ ಉಲ್ಟಾ, ಸ್ನೇಹಿತರು ಯಾರೋ ನಮ್ ಜೊತೆ ನೈಟ್ ಆದ್ರೆ, ಬಾರೋ ಸ್ವಲ್ಪ ಲೈಟ್ ಆಗಿ ತಗೊಳ್ಳೋಣ, ಬಾರೋ ಅಂತಿರ್ತಾರೆ. ಒಂದು ದಮ್ ಹೊಡಿಯೋಣ, ಯಾ ಬಾ ಇಲ್ಲೆಲ್ಲೋ ತಿರ್ಗಾಡ್ಕೊಂಡ್ ಬರೋಣ, ಹರಟೆ ಹೊಡಿಯೋಣ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು, ಬಾರ್ನಲ್ಲೋ ಮತ್ತೊಂದ್ ಕಡೆ ನಾವು ಸುಮ್ನೆ ನೋವುಗಳ ಬಗ್ಗೆನೇ ಮಾತಾಡೋಣ. ಏನಾಗುತ್ತೆ ಸ್ನೇಹಿತರೆ, ಯೋಚನೆ ಮಾಡಿ. ಕಾಲಕ್ರಮೇಣ ಇನಿಷಿಯಲಿ ನಮಗೆ ಅನ್ನಿಸ್ತಾ ಇರುತ್ತೆ ಬೇಡ ಹೋಗೋದು ಅಂತ ಹೇಳಿ, ಬಟ್ ಪದೇ 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 ಅವರುಗಳ ಸಂಪರ್ಕಕ್ಕೆ ಬಂದಾಗ, ಆ ಪರಿಸರದ ಸಂಪರ್ಕಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲದೆ ನಾವು ಒಂದಿನ ಹೋಗಿ ನೋಡೋಣ ಏನಾಗುತ್ತೆ. ಯಾ ನೆನ್ಪಿರ್ಬೋದು ನಿಮಗೆ, ಕೆಲಸ ಮಾಡ್ತಾ ಇರ್ತೀರ, ಬರೋ ಟೀ ಕುಡಿಯೋಣ, ಮತ್ತೆ ಒಂದ್ಸರಿ ಟೀ, ಇನ್ನೊಬ್ಬ ಮತ್ತೊಂದ್ಸರಿ ಟೀ. ಸೊ ಈ ತರ ಒಂದು ಪರಿಸರ ನಾವು ನಿರ್ಮಾಣ ಮಾಡಿದ್ರೆ ನಮಗೆ ಸಂಭವನೀಯತೆ ಹೆಚ್ಚು ಅವರ ರೀತಿ ಆಗುವಂಥದ್ದು. ಹಾಗಾಗಿ ಇವ್ರನ್ನ ಎನರ್ಜಿ ವ್ಯಾಂಪರ್ಸ್ ಅಂತ ಹೇಳ್ತಾರೆ. ನಮ್ಮ ಶಕ್ತಿ, ನಮ್ಮ ಏನಿದೆ ಉತ್ಸಾಹ, ಅದನ್ನೆಲ್ಲ ಹೀರ್ಕೊಳ್ಳುವಂತಹವರು ವ್ಯಾಂಪರ್ಸ್. ಅಂದ್ರೆ ಏನಂತಾರೆ, ಆಯ್ಕೆ ರಕ್ತ ಪಿಶಾಚಿಗಳು ಅಂತಾನು ಹೇಳ್ಬೋದು. ನಾನು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ, ಅವರ ಜೀವನ ಅವ್ರದ್ದು, ಅವರ ಗುರಿ ಅವ್ರದ್ದು, ನಮ್ಮ ಜೀವನ ಬೇರೆ ಇರುತ್ತೆ. ನಾವೇನೋ ಸಾಧಿಸ್ಬೇಕಾಗುತ್ತೆ, ಅವಾಗ ಸಾಧಕರ ಜೊತೆ ಇರ್ಬೇಕು. ಮನೇಲಿ ಪ್ರಾಬ್ಲಮ್ ಇರುತ್ತೆ,
ಗಂಡನ ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್ ಹೋಗಿ ಹೇಳ್ಕೊತೀವಿ ಇನ್ನೊಬ್ರ ಜೊತೆ. ಈ ತರ ಆಯ್ತು ನಂಗೆ ಸಮಸ್ಯೆ, ಅತ್ತೆ ಕಾಟ ಕೊಟ್ರು, ನಾದ್ನಿ ಕಾಟ ಕೊಟ್ರು, ಗಂಡ ಕಾಟ ಕೊಟ್ಟ ಅಂತ ಹೆಣ್ಣು ಮಗಳಾದ್ರೆ ಹೇಳ್ಕೊತಾರೆ. ಅವಾಗ ಕೇಳ್ತಾ ಇರ್ತಾರಲ್ಲ ಪರಿಸರ, ಅವರು ಕೂಡ ಹಾ ಹಾ ಹೌದೌದು ನನಗೂ ಈ ತರನೇ ಆಯ್ತು. ಅಯ್ಯೋ, ಇವ್ರಿಗೆಲ್ಲ ಅಂತಃಕರಣ ಇಲ್ಲ, ಹೃದಯ ಇಲ್ಲ, ಸ್ವಾರ್ಥಿಗಳು, ಈ ತರ ಮಾತುಗಳು ಶುರು ಮಾಡ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ದೇನೆ ಆ ಕಾನ್ವರ್ಸೇಷನ್ ಶುರು ಆಗುತ್ತೆ. ಏನಾಗುತ್ತೆ ಸ್ನೇಹಿತರೆ, ನಮಗೆ ಮನಸ್ಸಲ್ಲಿ ಓಚ್ ಮಾಡ್ದಂಗೆ ಆಗುತ್ತೆ. ನನಗಾಗ್ತಾ ಇರೋ ಒಂದು ನೋವು, ದುಃಖ, ಅವಮಾನ, ಅಗೌರವ, ಅಶಾಂತಿ ಎಲ್ಲ ನಿಜ ಅಂತ ಅನ್ನಕ್ ಶುರು ಆಗತ್ತೆ. ನಮ್ಗೆ ವಿಕ್ಟಿಮ್ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಒಬ್ರು ಅಯ್ಯೋ ಪಾಪ ಅನ್ಬೇಕು, ಅವಾಗ ನಮ್ಗೆ ಖುಷಿ ಆಗುತ್ತೆ. ಸೊ ಪದೇ 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 ದಿನೇ ದಿನೇ ಇದನ್ನೇ ಮಾಡ್ತಾ ಇದ್ರೆ ಏನಾಗತ್ತೆ, ನಾವು ಅವರಲ್ಲಿ ಒಬ್ರು ಆಗ್ಬಿಡ್ತೀವಿ. ಅದೇ ಉಲ್ಟಾ, ಇನ್ನ ಯಾರೋ ಒಬ್ಬ ವ್ಯಕ್ತಿ ಇರ್ತಾರೆ, ಆಕೆ ಹತ್ರ ಹೇಳ್ಕೊತೀವಿ. ಅವ್ರು ಹೇಳ್ತಾರೆ, ಹೌದಾ, ಓಕೆ, ಇದೆಲ್ಲ ಸರಿ, ತಪ್ಪೇ ಇರಬಹುದು, ಬಟ್ ಇದರಿಂದ ಸಮಸ್ಯೆಯಿಂದ ಹೇಗೆ ಹೊರ ಬರ್ಬೋದು ಅಂತ ಸೊಲ್ಯೂಷನ್ ಮಾತಾಡ್ತಾರೆ ಅವರು. ನನಗೂ ಈ ತರ ಆಗಿತ್ತು, ನಾನು ಇದನ್ನ ಈ ತರ ಟ್ಯಾಕಲ್ ಮಾಡಿದೆ, ಈಗ ನಾನು ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಮಕ್ಕಳು ಗೌರವ ಕೊಡ್ತಾರೆ, ಗಂಡ ಗೌರವ ಕೊಡ್ತಾರೆ, ಆ ಏನೋ ಮಾವ, ಅತ್ತೆ, ನಾದಿ ಎಲ್ರು ಕೂಡ ನನ್ನ ಈಗ ಗೌರವ ಕೊಡ್ತಾರೆ. ಅಥವಾ ಒಂದು ಆ ಈ ಒಂದು ಶಾಂತಿ ಅಥವಾ ಸೌಹಾರ್ದತೆ ಏನಿದೆ ಕುಟುಂಬದಲ್ಲಿ ಅದಿದೆ, ಅದು ನಾನು ಸಂಪಾದಿಸಿದ್ದೀನಿ ಈ ತಂತ್ರಗಳಿಂದ ಅಂತ ಹೇಳ್ಕೊಡ್ತಾರೆ. ಸೊ ಅದು ಹೇಗಿರುತ್ತೆ, ಆ ತಂತ್ರಗಳನ್ನ ಕಲಿತು ನಾವು ಕೂಡ ಅದನ್ನ ಸಾಧಿಸೋ ಸಂಭವನೀಯತೆ ಹೆಚ್ಚಾಗಿರುತ್ತೆ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ. ಅದೇ ರೀತಿ ಗಂಡನು ಕೂಡ, ಹೆಂಡತಿ ಮನೆಗೆ ಹೋದ್ರೆ ಕಿರ್ಚಾಡ್ತಾಳೆ, ಬೈತಾಳೆ, ಯಾ ಸ್ನೇಹಿತರು ನನಗೆ ಆ ಸರಿಯಾಗಿ ಗೌರವ ಕೊಡಲ್ಲ, ಮಾತಾಡ್ಸಲ್ಲ, ಆಫೀಸಲ್ಲಿ ಮ್ಯಾನೇಜರ್ ಕಿರಿಕಿರಿ ತೊಂದರೆ ಕೊಡ್ತಾ ಇದ್ದಾನೆ, ಕ್ಲೈಂಟ್ಸು ನನ್ನ ಮಾತೇ ಕೇಳ್ತಾ ಇಲ್ಲ, ಪ್ರಾಡಕ್ಟ್ ರಿಟರ್ನ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಸರಿ ಇಲ್ಲ. ಈ ರೀತಿ ಆಲೋಚನೆಗಳಿರುವಾಗ ಅದನ್ನ ಡಿಸ್ಕಸ್ ಮಾಡುವಾಗ, ಅದನ್ನ ವ್ಯಕ್ತಪಡಿಸುವಾಗ, ಅದೇ ರೀತಿ ಮನೋಭಾವ ಇರೋ ಸಹೋದ್ಯೋಗಿ ಜೊತೆ ನಾವು ಮಾತಾಡ್ತಾ, ನಮ್ಮ ಮ್ಯಾನೇಜರ್ ಈ ತರ ಎಲ್ಲ ಕಿರಿಕ್ ಮಾಡ್ತಾ ಇದ್ದಾನೆ, ಅವ್ನು ಸರಿ ಇಲ್ಲ, ಪಕ್ಷಪಾತ ಮಾಡ್ತಾ ಇದ್ದಾನೆ, ಫೇವರಿಟಿಸಮ್ ಇದೆ ಆಫೀಸ್ನಲ್ಲಿ ಅಂದಾಗ, ಆ ಸಹೋದ್ಯೋಗಿ ಕೂಡ ಇದೇ ಮನಸ್ಸತ್ವ ಉಳ್ಳವನಾಗಿದ್ರೆ, ಮನಸ್ಥಿತಿಯನ್ನ ಉಳ್ಳವನಾಗಿದ್ರೆ, ಅವನು ಕೂಡ ಹೌದೌದು ನೀನ್ ಹೇಳೋದ್ ಸರಿ, ನನಗೂ ಕೂಡ ಇದಾಯ್ತು ಅಂತ ಹೇಳಿದಾಗ ವೋಚ್ ಮಾಡ್ದಂಗೆ ಆಗತ್ತೆ. ಸೊ ದಟ್ ವಿ ಡೋಂಟ್ ವಾಂಟ್ ಅದರ್ ಡೋಂಟ್ ಗೋ ಟು ಟ್ರೈ ಡಿಫರೆಂಟ್ಲಿ. ನಾವು ಬೇರೆ ಪ್ರಯತ್ನಗಳನ್ನ ವಿಭಿನ್ನವಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಅವರಲ್ಲಿ ಒಬ್ಬರಾಗ್ಬಿಡ್ತೀವಿ, ಅಥವಾ ನಾವ್ ಏನ್ ಮಾಡ್ತಾ ಇರ್ತೀವಿ ಅದನ್ನೇ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಂಬಿಕೊಂಡು ಉತ್ಸಾಹದಿಂದ ಮಾಡಕ್ ಹೋಗ್ತೀವಿ. ಸೊ ರಿಸಲ್ಟ್ ಕೂಡ ಸಿಗತ್ತೆ, ಅಲ್ವಾ? ಸೊ ಹಾಗಾಗಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸರೌಂಡಿಂಗ್ ನ ನಾವು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಯು ಬಿಕಮ್ ಲೈಕ್ ದ ಪೀಪಲ್ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್. ಈಗ ನಾವು ಮಾತಾಡಿದ್ವಿ, ಯಾರ ಜೊತೆ ನಾವು ಹೆಚ್ಚು ಸಮಯವನ್ನ ಕಳಿತೀವಿ ಅವರ ರೀತಿ ನಾವು ಆಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪೇ ಎನಿ ಪ್ರೈಸ್, ಸ್ಟೇ ಇನ್ ದಿ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾರ್ಡನರಿ ಪೀಪಲ್ ಅಂತ ಹೇಳ್ತಾರೆ ಮೈಕ್ ಮುರ್ಡೋಕ್ ಅನ್ನೋ ಒಬ್ಬ ಆಥರು. ಏನೇ ಖರ್ಚಾಗ್ಲಿ, ಅದು ದುಡ್ಡೇ ಇರ್ಬೋದು, ಸಮಯನೇ ಇರಬಹುದು, ಕಮ್ ವಾಟ್ ಮೇ, ನೀವೇನ್ ಮಾಡ್ಬೇಕು, ಯಾವತ್ತು ಸಕಾರಾತ್ಮಕ ವ್ಯಕ್ತಿಗಳ ಜೊತೆ, ಯಾರು ನಿಮಗೆ ಮೋಟಿವೇಟ್ ಮಾಡ್ತಾರೆ, ಯಾರು ಎನ್ಕರೇಜ್ ಮಾಡ್ತಾರೆ, ಯಾರು ಒಳ್ಳೆಯ ಮಾತುಗಳನ್ನ ಹೇಳ್ತಾರೆ, ಯಾರು ರಿಸಲ್ಟ್ಸ್ ಕೊಡ್ತಾರೆ, ಯಾರು ಸಕ್ಸಸ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಅದೇ ನಮ್ಗೆ ಹೇಗೆ ಐಡಿಯಾಗಳು ಬರ್ತಾ ಇರುತ್ತೆ, ಪ್ರೇರಣೆ ಸಿಗ್ತಾ ಇರುತ್ತೆ, ಅವರ ಜೊತೆನೇ ಇರಬೇಕು. ಅದೇನೇ ಆಗ್ಲಿ, ಅದಕ್ಕೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಿಮ್ಮ ಸಮಯ ಖರ್ಚಾದ್ರೂ ಪರವಾಗಿಲ್ಲ, ಅದನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, Pambo.comದು ಜಾನ್ ಅಸಾರಫ್ ಅಂತ ಒಬ್ರು ಇರ್ತಾರೆ. ಅವರು ರಿಯಲ್ ಎಸ್ಟೇಟ್ ಫ್ರಾಂಚೈಸ್ ನ ಓಪನ್ ಮಾಡ್ತಾರೆ. ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇರ್ತಾರೆ, ಅವರು ಕೇವಲ $1.65 ಪರ್ ಡೇಗೆ ಅರ್ನ್ ಮಾಡ್ತಾ ಇರ್ತಾರೆ, ದುಡಿತಾ ಇರ್ತಾರೆ. ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ, ಒಂದು ಜೀವನಿಶ್ ಕಮ್ಯುನಿಟಿ ಸೆಂಟರ್ಗೆ ಸೇರ್ಕೊಂತಾರೆ. ಅಲ್ಲಿ ಏನ್ ಮಾಡೋದು, ಅಲ್ಲಿ ಸಹಾಯ ಮಾಡೋದು, ಅಲ್ಲಿರೋ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಬರ್ತಾರೆ, ಸಕ್ಸಸ್ಫುಲ್ ಪೀಪಲ್ ಬರ್ತಾರೆ, ಕ್ಲಬ್ ತರ ಅದೊಂಥರ. ಅವ್ರು ಪ್ರತಿದಿನ ಸಂಜೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪೀಪಲ್ಗಳು, ಬಿಸ್ನೆಸ್ ಮ್ಯಾಗ್ನೆಟ್ಗಳು ಎಲ್ಲ ಬಂದು ಮಾತಾಡ್ತಾ ಹರಟೆ ಹೊಡೆಯೋದು. ಹರಟೆ ಅಂದ್ರೆ ಯಾವ ರೀತಿ ಅಂದ್ರೆ, ಅವರವರ ಒಂದು ವಿನ್ಸ್ ಗಳ ಬಗ್ಗೆ, ಅವ್ರಿಗೆ ಬಂದಿರೋ ಚಾಲೆಂಜಸ್ ಬಗ್ಗೆ, ಜೀವನದಲ್ಲಿ ಯಾವ ಯಾವ ರೀತಿ
ಆ ಒಂದು ಸವಾಲುಗಳು ಬಂತು, ಅದನ್ನ ನಾವು ಹೇಗ್ ಸ್ವೀಕರಿಸಿದ್ವಿ, ಅದನ್ನ ಹೇಗ್ ಗೆದ್ವಿ, ಮತ್ತೆ ಈಗ ಏನಾಗಿದ್ದೀವಿ, ಈ ರೀತಿ ಮಾತುಗಳು. ಯಾವ್ದೋ ಒಂದು ಸಮಸ್ಯೆ ಬಂದ್ರೆ ಅದು ಪರಿಹಾರ ಹೇಗ್ ಬಂತು ಅಂತ ಈ ವ್ಯಕ್ತಿ ಪ್ರತಿದಿನ ಅವ್ರ ಹತ್ರ ಹೋಗಿ ಕೂತ್ಕೊಂತಾರೆ, ಪ್ರತಿದಿನ. ಅವಾಗ ಗೊತ್ತಾಗ್ತಾ ಹೋಗುತ್ತೆ ಇವ್ರಿಗೆ, ಈ ಹೊಸ ಹೊಸ ವಿಚಾರಗಳು ತಿಳ್ಕೊಂತ ಹೋಗ್ತಾರೆ. ಯಾವುದೇ ಅನುಭವ ಬೇಕಾಗಿಲ್ಲ ನೋಡಿ ಇವ್ರಿಗೆ, ಯಾವುದೇ ಅನುಭವ ಈಗ ಬೇಕಾಗಿಲ್ಲ, ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ಹಾಗಿಲ್ಲ. ಇವ್ರಿಗೆ ಸಿಗ್ತಾ ಹೋಗುತ್ತೆ ಆ ಜ್ಞಾನ. ಆ ಒಂದು ಎನ್ವಿರಾನ್ಮೆಂಟ್ ಬಂದಿದ ತಕ್ಷಣ ಒಬ್ಬ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಇವತ್ತು ಹಲವು ಕೋಟಿ ಡಾಲರ್ಸ್ ಅಥವಾ ಹಲವು ಮಿಲಿಯನ್ ಡಾಲರ್ಸ್ ಅಷ್ಟು ಏನ್ ಸಂಪಾದನೆ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿನಲ್ಲಿ ಇರ್ತಾನೆ. ಆ ವ್ಯಕ್ತಿ ಕೂಡ ಹೇಳ್ತಾ ಇದ್ದಾನೆ, ನನಗೇನು ಕಷ್ಟ ಆಯ್ತು ಇನಿಷಿಯಲಿ, ಶುರು ಮಾಡುವಾಗ ಎಷ್ಟು ತೊಂದರೆ ಆಯ್ತು, ಅಡೆತಡೆಗಳಾಯ್ತು, ಎಷ್ಟು ಸಾಲ ಮಾಡಿದೆ, ಕುತ್ತಿಗೆ ಮಟ್ಟ ಸಾಲ ಮಾಡಿದ್ದೆ, ಬಟ್ ಅದನ್ನ ನಿವಾರಿಸ್ಕೊಂಡು ಹೇಗ್ ಬಂದೆ ನಾನು. ಆದ್ರೆ ಅದಕ್ಕೋಸ್ಕರ ಯಾರ ಸಹಾಯ ಪಡ್ಕೊಂಡೆ, ಯಾರ ಮಾರ್ಗದರ್ಶನ ತಗೊಂಡೆ, ಏನ್ ಟ್ರೈನಿಂಗ್ ಮಾಡಿದೆ, ಅಥವಾ ನಾನು ಸೋಲಿಂದ ಹೇಗ್ ಕಲ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ತಪ್ಪುಗಳು ಮಾಡಿದೆ, ಬಟ್ ಅದರಿಂದ ಕಲ್ತೆ ಹೇಗೆ, ಬಟ್ ಬೇರೆ ಬೇರೆ ಸೂತ್ರಗಳನ್ನ, ಬೇರೆ ಬೇರೆ ಫಾರ್ಮುಲಾಗಳನ್ನ, ಬೇರೆ ಬೇರೆ ತಂತ್ರಗಳನ್ನ, ಸ್ಟ್ರಾಟಜಿಗಳನ್ನ ನಾನು ಅಳವಡಿಸ್ಕೊಂಡೆ. ಹಾಗಾಗಿ ನಾನು ಇವತ್ತು ಈ ಮಟ್ಟದಲ್ಲಿದ್ದೀನಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ ಸ್ನೇಹಿತರೆ. ಇದೇ ಮಾತಾಡ್ತಾ ಇರುವ ಒಬ್ಬ ವ್ಯಕ್ತಿಗೆ ಅಲ್ಲೊಂದು 10-20 ಜನ ಅವರವರ ಸಕ್ಸಸ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದಾಗ, ಅದೇ ರೀತಿಯ ಮೈಂಡ್ ಸೆಟ್ ಇರುವ ಸಮಾನ ಮನಸ್ಕರು ಅದನ್ನೇ ಯೋಚನೆ ಮಾಡ್ತಾ ಇರುವಾಗ, ಅದು ನಮ್ಮ ಪರಿಸರ ನಿರ್ಮಾಣ ಆದಾಗ ಹೇಗಿರುತ್ತೆ. ಈ ವ್ಯಕ್ತಿಗೆ ಏನಾಗ್ಬಿಡುತ್ತೆ ಅಂದ್ರೆ, 1-2 ವರ್ಷ ಕಲಿಯುವ ಅಷ್ಟರಲ್ಲಿ ಅಗಾಧವಾದ ಜ್ಞಾನ. ಈ ಬಿಸ್ನೆಸ್ ನಾನು ಶುರು ಮಾಡಿದ್ರೆ ಎಲ್ಲಿ ಏನ್ ತೊಂದರೆ ಆಗುತ್ತೆ ಅಂತ ಈಗ್ಲೇ ಗೊತ್ತು, ಅಥವಾ ಬಿಸ್ನೆಸ್ ಶುರು ಮಾಡಿದ ತಕ್ಷಣ ಏನಾದ್ರು ತೊಂದರೆ ಆದ್ರೆ ಅದು ತೀರಾ ಸಾಮಾನ್ಯ ಅಂತನೂ ಗೊತ್ತು, ಅಥವಾ ಈಗಿರೋ ಇವ್ರಿಗಿರೋ ಪರಿಸ್ಥಿತಿಗಿಂತ ಅತ್ಯಂತ ಘೋರವಾದ ಹೀನಾಯವಾದ ಪರಿಸ್ಥಿತಿಗಳಿಂದ ಫೀನಿಕ್ಸ್ ತರ ಎದ್ದು ಬಂದಿರೋ ಜನಗಳ ಒಂದು ಅನುಭವನೂ ಈಗ ತಿಳ್ಕೊಂಡಿದ್ದಾರೆ. ಎಷ್ಟೊಂದು ಜ್ಞಾನ, ಅದು ಎಷ್ಟೋ ಪುಸ್ತಕಗಳು ಓದಿರೋ ಅಷ್ಟು ಜ್ಞಾನ ಅವರಿಗೆ ಸಿಕ್ಕಿಬಿಡುತ್ತೆ. ಮುಖ್ಯವಾಗಿ ನಮ್ಮ ಕಷ್ಟಕ್ಕಿಂತ 100 ಪಟ್ಟು, ಹಲವು ಪಟ್ಟು ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಿದರು ಅವರು ಇದ್ದಾರೆ, ಮತ್ತು ಅವರು ಅದನ್ನ ನಿವಾರಿಸ್ಕೊಂಡು ಹೇಗೆ ಮೇಲೆ ಬಂದಿದ್ದಾರೆ, ಅವ್ರು ಹೇಗೆ ಪುಟಿದೆದ್ದಿದ್ದಾರೆ ಸೋಲಿಂದ, ಅನ್ನೋ ಒಂದು ದೊಡ್ಡ ಕಲಿಕೆ ಅವರಿಗೆ ಸಿಕ್ಕಾಗುತ್ತೆ. ಆ ಅನುಭವಗಳಿಂದ ಅವರು ಈಗ ರಿಯಲ್ ಎಸ್ಟೇಟ್ ಫ್ರಾಂಚೈಸ್ ಮಾಡ್ತಾರೆ. ಆಗ 3 ಬಿಲಿಯನ್ ರೆವಿನ್ಯೂ ಅಂತ ಕಂಪನಿ, 1,500 ಜನ ಇವತ್ತ ಕೆಲಸ ಮಾಡೋ ತರ ಆಗ್ತಾರೆ. ಯಾಕಂದ್ರೆ ಈಗ ಅವರು ಯಾವುದೇ ಕಾರಣಕ್ಕೂ ಹೊಸದಾಗಿ ಟ್ರೈ ಮಾಡೋ ಅಗತ್ಯ ಇಲ್ಲ. ಹೊಸದಾಗಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ಸೋತು, ಅದರಿಂದ ಕಲ್ತು, ಮತ್ತೇನೋ ತಂತ್ರವನ್ನ ಕಲ್ತ್ಕೊಂಡು, ಮತ್ತೇನೋ ಸ್ಟ್ರಾಟಜಿನ ಅಳವಡಿಸಿ, ತಿರ್ಗಾ ಅದ್ರಲ್ಲಿ ಸೋತು, ಅದರಿಂದ ಕಲ್ತು ಹೋಗೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ನಾವು ಸೇರ್ಬೇಕು ಅಂತ ಹೇಳಿದ್ರೆ, ಅಥವಾ ನಮ್ಮ ಪರಿಸರದಲ್ಲಿ ಯಾವಾಗ್ಲೂ ಸಕ್ಸಸ್ ಅನ್ನ ಕಂಡಿರೋ ವ್ಯಕ್ತಿಗಳ ಜೊತೆ ಇರಬೇಕು, ಫೇಲ್ಯೂರ್ ಅಲ್ಲ. ಫೇಲ್ಯೂರ್ ಆಗಿರೋ ವ್ಯಕ್ತಿಗಳ ಜೊತೆ ಇದ್ರೆ ನಾವು ಫೇಲ್ಯೂರೇ ಕಲಿತೀವಿ, ನಾವೇ ಫೇಲ್ಯೂರ್ ಆಗ್ತೀವಿ. ಹೇಗ್ ಫೇಲ್ ಆಗೋದು ಅಂತ ನಾವು ಕಲಿತಾ ಹೋಗ್ತೀವಿ ಹೊರತು ಸಕ್ಸಸ್ ಆಗ್ತೀವಿ ಅಂತ ಸಾಧ್ಯನೇ ಇಲ್ಲ. ಓಕೆ, ಹೋಪ್ ದಿಸ್ ಇಸ್ ಕ್ಲಿಯರ್. ಕಾನ್ಫಿಡೆನ್ಸ್ ಈಸ್ ಕಂಟೇಜಿಯಸ್, ಸೊ ಈಸ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಯಾರು? ವಿನ್ಸ್ ಲಾಂಬಾರ್ಡಿ, ಹೆಡ್ ಕೋಚ್ ಗ್ರೀನ್ ಬೇ ಪ್ಯಾಕರ್ಸ್, ಏನ್ ಹೇಳ್ತಾ ಇದಾರೆ? ಆತ್ಮವಿಶ್ವಾಸ ಅನ್ನೋದು ಒಂದು ಸಾಂಕ್ರಾಮಿಕ ಕಾಯಿಲೆ ಇದ್ದಂಗೆ, ಒಬ್ರಿಂದ ಒಬ್ರಿಗೆ, ಒಬ್ರಿಗೊಂದು ಒಬ್ರಿಗೆ ಅಂಟ್ಕೊಂಡ್ಬಿಡುತ್ತೆ. ಸಾಂಕ್ರಾಮಿಕ ಕಾಯಿಲೆ ಹೇಗೆ ಅಂಟ್ಕೊಳ್ಳುತ್ತೆ ಗೊತ್ತಲ್ಲ ನಿಮ್ಗೆ? ಫಾರ್ ಎಕ್ಸಾಂಪಲ್ ಕೊರೋನಾ, ಆ ರೀತಿ. ಆತ್ಮವಿಶ್ವಾಸ ಅನ್ನೋದು ಮುಖ್ಯ ಮನುಷ್ಯನಿಗೆ. ಏನನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವು ತುಂಬಾ ಕೇವಲವಾಗಿ ಏನ್ ಅನ್ಕೊಂತಾ ಇರ್ತೀವಿ, ಕೆಲವು ನೆಗೆಟಿವ್ ಸೆಲ್ಫ್ ಟಾಕ್ ಏನಿದೆ ಅದು ಈಚೆ ತೆಗೆದು ಅದನ್ನು ಬೆಂಕಿಗೆ ಹಾಕಿ ಸುಡಬೇಕು, ಮತ್ತೆ ನಮ್ಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡಿ ನಾವು ಅದೇ ರೀತಿ ಆತ್ಮವಿಶ್ವಾಸವನ್ನ ಗಳಿಸ್ಕೋಬೇಕು. ಇವತ್ತಿಗೆ ಆತ್ಮವಿಶ್ವಾಸ ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಮ್ ಬಗ್ಗೆ ನಮ್ಗೆ ಟ್ರಸ್ಟ್ ಇಲ್ಲ, ನಂಬಿಕೆ ಇಲ್ಲ, ಒಳ್ಳೆ ಅಭಿಪ್ರಾಯ ಇಲ್ಲ. ನಿನ್ ಕೈಲಿ ಆಗಲ್ಲ, ನೀನ್ ಮಾಡಿಲ್ಲ, ನೀನ್ ಸೋತಿದ್ಯಾ, ನಿನ್ಗೆ ಆ ಸಂಬಂಧನ ಉಳಿಸ್ಕೊಳ್ಳೋಕೆ ನಿನ್ ಕೈಲಿ ಆಗಲ್ಲ, ಅಥವಾ ಬಿಸ್ನೆಸ್ ಮಾಡಕ್ ಆಗಲ್ಲ, ಸೋತಿದ್ಯಾ, ಕೆಲಸದಲ್ಲಿ ನೀನು ಉನ್ನತಿ ಸಾಧಿಸಲ್ಲ, ಆರೋಗ್ಯನೂ ಕೂಡ ನೀನು ಉತ್ತಮ ಮಟ್ಟದಲ್ಲಿ ಇಟ್ಕೊಳ್ಳಲ್ಲ ಅಂತ ಬೇರೆಯವ್ರು ಹೇಳೋದಲ್ಲ, ಒಳಗೆ ಹೇಳ್ತಾ ಇರುತ್ತೆ. ಯಾವಾಗದು ಪದೇ ಪದೇ ಹೇಳ್ತಾ ಇರುತ್ತೆ,
ನಮ್ಮ ಆತ್ಮವಿಶ್ವಾಸ ವಿಭಿನ್ನವಾಗಿ ಏನು ಮಾಡಬೇಕು ಅನ್ನೋದು ಬರೋದಿಲ್ಲ. ಸೊ ಆತ್ಮವಿಶ್ವಾಸ ಅನ್ನೋದು ಯಾವುದೇ ಟ್ರೈನಿಂಗು ತರಬೇತಿಗಳಿಂದ ಬರೋದಿಲ್ಲ. ನಾವು ಯಾವಾಗ ನಮ್ಮ ಗುರಿಯ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ಪ್ರತಿದಿನ ಒಂದ್ ಹೆಜ್ಜೆ ಇಟ್ನಪ್ಪ, ನಾನು ಇವತ್ತು ಜಯ ಸಾಧಿಸ್ದೆ, ಈ ಒಂದು ಆಕ್ಟಿವಿಟಿ ಮಾಡಿದೆ ಅಂದಾಗ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು. ಸೊ ಆತ್ಮವಿಶ್ವಾಸ ಹೆಚ್ಚಾದ್ರೆ ನಾವು ಆಕ್ಷನ್ಸ್ ನ ತಗೊಳ್ತೀವಿ ಕಾನ್ಫಿಡೆಂಟ್ ಆಗಿ, ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ, ಗೊಂದಲಗಳಿಲ್ದೇನೆ. ಅವ್ರು ಹಿಂಗ್ ಹೇಳ್ಬಿಟ್ರಪ್ಪ, ಇವ್ರು ಹಿಂಗ್ ಹೇಳ್ಬಿಟ್ರು, ನನಗ್ ಗೊತ್ತು, ನಾನು ಕಾನ್ಫಿಡೆಂಟ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ನಾನ್ ನಿರ್ಧಾರಗಳನ್ನ ತಗೊಂಡು ಆಕ್ಷನ್, ಪರಿಶ್ರಮ ಕೂಡ ಹಾಕಕ್ ಶುರು ಮಾಡ್ತೀವಿ. ಸೊ ನಮ್ಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ, ಅಥವಾ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಹೇಳ್ತಾರೆ, ಅದೇ ರೀತಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇಲ್ದಿರೋದು ಕೂಡ ಅದೇ ರೀತಿ ಒಂದು ಕಾಯಿಲೆ, ಸಾಂಕ್ರಾಮಿಕ. ಯಾವ ವ್ಯಕ್ತಿಗಳು ಆತ್ಮವಿಶ್ವಾಸ ಇರೋದಿಲ್ವೋ ಅವ್ರ ಜೊತೆ ಇದ್ರೆ ನಮ್ಗೆ ಕೂಡ ಅದೇ ಬರುತ್ತೆ. ಸೊ ಪಾಸಿಟಿವ್ ಸೈಡ್, ನೆಗೆಟಿವ್ ಸೈಡ್ ಎರಡೂ ಆಗತ್ತೆ. ಓಕೆ, there are two types of people: anchors and motors. You want to lose the anchors and get with the motors, because the motors are going somewhere and they are having more fun. The anchors will just drag you down ಅಂತ ಹೇಳ್ತಾರೆ ವೈಲ್ಡ್ ಅಂಡ್ ವರ್ಲ್ಡ್ ರಿನೋಡ್ ಮೆರೀನ್ ಆರ್ಟಿಸ್ಟ್. ಅಂದ್ರೆ ಎರಡು ತರ ಜನ ಇರ್ತಾರೆ. ಆಂಕರ್ಸ್, ಆಂಕರ್ಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ದೋಣಿಗೆ ಆ ಲಂಗರು, ಲಂಗರು ಅಂತ ಹೇಳ್ತಾರೆ. ಎಲ್ಲೂ ಹೋಗದೆ ಇರೋದಂಗೆ ಅದನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ನೀರಲ್ಲಿ ಅಲೆಗಳ ಪ್ರಭಾವದಿಂದ ಎಲ್ಲ ತೇಳ್ಕೊಂಡು ಹೋಗ್ಬಿಡೋ ಸಾಧ್ಯತೆ ಇರೋದ್ರಿಂದ ಅದೆಲ್ಲೂ ಹೋಗ್ಬಾರ್ದು ಅಂತ ಹಾಕೋ ಒಂದು ಲಂಗರು. ಮೋಟರ್ ಅಂದ್ರೆ ದೋಣಿಗಿರೋ ಮೋಟ್ರ್, ಮುಂದಕ್ಕೆ ತಗೊಂಡು ಹೋಗುವಂಥದ್ದು. ಸೊ ಈ ಆಂಕರ್ಸ್ ಅನ್ನೋದು ನಮ್ನ ಏನೇ ಕೆಲಸ ಕಾರ್ಯಗಳನ್ನು ಮಾಡದೇ ಇರೋ ತರ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಅಂಶಕ್ಕೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಇವರು ನೆಗೆಟಿವ್ ಥಿಂಕಿಂಗ್ ಪೀಪಲ್. ಯಾರು ನಮ್ಗೆ ಡಿಮೋಟಿವೇಟ್ ಮಾಡ್ತಾರೆ, ಯಾವ ನಮ್ಗೆ ನಿರುತ್ಸಾಹವನ್ನ ಉಂಟು ಮಾಡ್ತಾರೆ, ಯಾರು ನಿಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ, ಅಂತ ವ್ಯಕ್ತಿಗಳು ಲಂಗರು. ನಾವು ಅವ್ರ ಜೊತೆ ಇದ್ರೆ ಅದು ಲಂಗರು ಜೊತೆ ಇದ್ದ ಹಾಗೆ ದೋಣಿ ಎಲ್ಲೂ ಹೋಗೋದಿಲ್ಲ. ಅದರದ್ದು ಗುರಿ ಎಲ್ಲೋ ಇರುತ್ತೆ, ಮುಂದೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಹೋಗಕ್ಕಾಗಲ್ಲ. ಅದೇ ಮೋಟಾರ್ ಆಗ್ಬೇಕು. ಅವ್ರು ನಮ್ಗೆ ಪ್ರೇರಣೆ ನೀಡ್ತಾರೆ, ಉತ್ಸಾಹ ನೀಡ್ತಾರೆ, ಜ್ಞಾನ ನೀಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಆಗ ಆ ದೋಣಿ ಮುಂದಕ್ಕೆ ಹೋಗುತ್ತೆ ಅಂತ. ಅದಕ್ಕೊಂದು ಟೀಚರ್ ಸ್ಟೋರಿ ಹೇಳ್ತಾರೆ. ನಮ್ಮ ಜಾಕ್ ಕ್ಯಾನ್ಫೀಲ್ಡ್ ಅವ್ರದ್ದು ಒಂದು ಸ್ವಂತ ಸ್ಟೋರಿ ಇದು. ಚಿಕ್ಕ ವಯಸ್ಸಲ್ಲಿ ಅವರು ಶಾಲೆನಲ್ಲಿ ಓದುವಾಗ ಒಂದು ಟೀಚರ್ಸ್ ಒಂದು ಸಪರೇಟ್ ರೂಮ್ ಇರುತ್ತೆ. ಆ ಒಂದು ರೂಮಲ್ಲಿ ಹೋದಾಗ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಟೀಚರ್ಸ್ ಅಂತ ಹೇಳಿದ್ರೆ, ಅಲ್ಲಿ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಅವ್ರಿಗೂ ಒಂದು ಬ್ರೇಕ್ ಟೈಮ್. ಅದು ಬ್ರೇಕ್ ಟೈಮ್ ಅಲ್ಲಿ ಸಿಗರೇಟ್ ಎಲ್ಲ ಹೊಡ್ಕೊಂಡು, ಬರೀ ಮಕ್ಕಳು ಸರಿ ಇಲ್ಲಪ್ಪ, ಮಕ್ಳಿಗೆ ಹೇಳ್ಕೊಡೋದು ತುಂಬಾನೇ ಕಷ್ಟ, ಒಬ್ಬೊಬ್ರು ಕೂಡ ಉದ್ದಟತನದಿಂದ ಇದ್ದಾರೆ, ಹೇಳೋ ಮಾತೇ ಕೇಳೋದಿಲ್ಲ, ಅವ್ರಿಗೆ ಹೇಳ್ಕೊಡಕ್ ನಮ್ ಕೈಲಾಗಲ್ಲಪ್ಪ, ದಿನಾ ಕ್ಲಾಸ್ಗೆ ಹೋದ್ರೆ ತಲೆನೋವು, ಯಾಕ್ ಬೇಕಿದೆಲ್ಲ ಅಂತ ಬರೀ ನೆಗೆಟಿವ್ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂತಾರೆ ಇವರು. ಜಾಕ್ ಕ್ಯಾನ್ಫೀಲ್ಡ್ ಏಕೆ ಈ ಜನ ಈ ತರ ಮಾತಾಡ್ತಾ ಇದಾರೆ ಅಂತ ಬೇಜಾರಾಗತ್ತೆ ಅವ್ರ ಮನ್ಸಿಗೆ. ಅವ್ರ ಬಗ್ಗೆ ಅವ್ರಿಗೆ ಒಂಥರ ಕೀಳಿರಿಮೆ ಶುರು ಆಗ್ಬಿಡುತ್ತೆ. ಮಕ್ಕಳು ಅಂದ್ರೆ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಅಂದ್ರೆ ನಾನು ಒಬ್ಬ ಅದರಲ್ಲಿ. ಸೊ ನಾವೆಲ್ಲ ಅವ್ರಿಗೆ ಬರ್ಡನ್ನ, ನಾವೆಲ್ಲ ತೊಂದರೆ ಕೊಡ್ತಾ ಇದೀವಿ. ಒಬ್ಬ ಟೀಚರ್ಸ್ಗೆ, ಗುರುಗಳಿಗೆ ನೋವು ಉಂಟಾಗತ್ತೆ. ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದು ರೂಮ್ ಇರುತ್ತೆ, ಅದು ಲೈಬ್ರರಿ ರೂಮ್. ಲೈಬ್ರರಿಯಲ್ಲಿ ಕೆಲವು ಟೀಚರ್ಸ್ ಕೂತ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾ ಇರ್ತಾರೆ, ಅವರು ನಮ್ಮ ಮಕ್ಳು ಎಷ್ಟು ಚೆನ್ನಾಗಿದ್ದಾರೆ, ಆ ಮಕ್ಕಳಲ್ಲಿ ಬ್ರೈಟ್ ಸ್ಟೂಡೆಂಟ್ ಯಾರು, ವೀಕ್ ಸ್ಟೂಡೆಂಟ್ ಯಾರಿದ್ದಾರೆ, ಅವ್ರನ್ನ ಹೇಗೆ ಮೇಲ್ ತರೋದು, ಬ್ರೈಟ್ ಸ್ಟೂಡೆಂಟ್ ತರ ಮಾಡೋದು ಹೇಗೆ, ಈ ತರ ವಿಚಾರಗಳ ವಿನಿಮಯ ನಡೀತಾ ಇರುತ್ತೆ. ಮತ್ತೆ ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾ ಇರ್ತಾರೆ. ಇವ್ರು ನೋಡ್ತಾರೆ, ವಾವ್ ಇದೇನಿದು, ವಾಟ್ ಇಸ್ ದಿಸ್. ಅದೇ ಟೀಚರ್ಸ್ ನಮ್ಗೇನ್ ಪ್ರತಿದಿನ ಕ್ಲಾಸ್ ತಗೋತಾರೆ, ಅದೆಲ್ಲ ಎರಡು ಗುಂಪು. ಒಬ್ರು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ, ಒಬ್ರು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಅಂತ ಅವಲೋಕನ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಯಾರು ಹೆಚ್ಚಿನ ಸಮಯನ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಮಕ್ಕಳ ಏಳಿಗೆಗನ್ನ ಬಯಸಿ ಅವ್ರು ಏನ್ ಮಾಡಬೇಕು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಂತ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ಸಮಯನ ಕಳೀತಾ ಇರ್ತಾರೆ, ಅವರು ತುಂಬಾನೇ ಫೇವ್ರೆಟ್ ಟೀಚರ್ಸ್ ಆಗಿರ್ತಾರೆ. ಮತ್ತೆ ಅವರ ಸಬ್ಜೆಕ್ಟ್ ಅಲ್ಲಿ ಎಲ್ಲರೂ ಉನ್ನತ ಮಟ್ಟವಾದಂತಹ ಅಂಕಗಳನ್ನ ಪಡಿತಾ ಇರ್ತಾರೆ. ಅದೇ ಇನ್ನೊಂದು ಗುಂಪು ಏನಿದೆ ಟೀಚರ್ಸ್, ಅವರ ಗುಂಪಿನಲ್ಲಿ
ಏನು ಇದಾರೆ ಟೀಚರ್ಸು, ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇರೋದಿಲ್ಲ. ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಟೀಚ್ ಮಾಡೋ ಕಲೆ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವ್ರು ಪದೇ ಪದೇ ನನ್ಗೊಂದು ಕರ್ಮಪ್ಪ ಟೀಚಿಂಗ್ ಮಾಡೋದು ಕೆಲಸ ಸೇರ್ಕೊಂಡ್ಬಿಟ್ಟಿದೀನಿ, ಏನೋ ಹೊಟ್ಟೆಪಾಡು ಮಾಡ್ಬೇಕು ಅನ್ನೋ ದೃಷ್ಟಿಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಈ ಒಂದು ಏನಂತ ಸತ್ವ ಇರೋದಿಲ್ಲ. ಸತ್ವ ಅದರಲ್ಲಿ ಇರೋದಿಲ್ಲ. ಯಾವಾಗ ಸತ್ವ ಇರೋದಿಲ್ಲ, ಅದರ ಫಲಿತಾಂಶ ಮಕ್ಕಳಿಗೆ ಸಿಗೋದಿಲ್ಲ. ಅವರೆಲ್ಲ ಕಡಿಮೆ ಅಂಕಗಳು ಬರ್ತಾ ಇರುತ್ತೆ. ಆಗ ಜಾಕ್ ಕ್ಯಾನ್ಫೀಲ್ಡ್ ಅವ್ರಿಗೆ ಅನ್ಸುತ್ತೆ, ವಾವ್, ಖಂಡಿತ ಅಲ್ಲಿರೋ ನಾಲ್ಕೈದು ಟೀಚರ್ಸ್ ಎಲ್ಲ ಅದೇ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ. ಇನ್ನೊಬ್ರು ಏನ್ ಹೇಳ್ತಾ ಇದಾರೆ ಅವರು ಕೂಡ ಅದೇ ಒಂದು ಭಾವನೆ, ಇಮೇಜ್ ಅನ್ನ ಹೊಂದಿರ್ತಾ ಇದ್ದಾರೆ ಮಕ್ಕಳ ಬಗ್ಗೆ. ಹಾಗಾಗಿ ಅವರು ಕೂಡ ಸರಿಯಾಗಿ ಸಮರ್ಪಕವಾಗಿ ಟೀಚ್ ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಬಿ ಸೆಲೆಕ್ಟಿವ್, ತುಂಬಾ ಸೆಲೆಕ್ಟಿವ್ ಆಗಿರ್ಬೇಕು ಸ್ನೇಹಿತರೆ. ಇವತ್ತಿನ ಎಕ್ಸರ್ಸೈಸ್ ಅದೇ. ನಿಮ್ಮ ಪರಿಸರವನ್ನ ಸೃಷ್ಟಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಏನಂತಾರೆ ನೈಬರ್ಸ್ ಆಗ್ಲಿ, ಸ್ನೇಹಿತರಾಗ್ಲಿ, ಕೋವರ್ಕರ್ಸ್ ಆಗ್ಲಿ, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಾಗ್ಲಿ, ಸೋಷಿಯಲ್ ಗ್ಯಾದರಿಂಗ್ ಏನ್ ಮಾಡ್ತೀರಾ, ಪಾರ್ಟಿ ಫಂಕ್ಷನ್ಗೆ ಹೋಗ್ತೀರಾ, ಯಾರೇ ಆಗ್ಲಿ, ನಿಮ್ ಜೊತೆ ಇರೋ ಯಾರೇ ವ್ಯಕ್ತಿಗಳಾಗಿರ್ಲಿ ಅಥವಾ ಯಾವುದೇ ಧಾರ್ಮಿಕ ಗುಂಪುಗಳೇ ಆಗಿರ್ಲಿ, ನೀವೇನ್ ಸೇರ್ತೀರಾ ಪ್ರತಿ ವಾರ, ಪ್ರತಿ ದಿನ, ಪ್ರತಿ ತಿಂಗಳು, ನೀವು ಮೇಕ್ ಎ ಲಿಸ್ಟ್ ಔಟ್ ಆಫ್ ಇಟ್. ಒಂದು ಲಿಸ್ಟ್ ಮಾಡಿ ಅವ್ರ ಹೆಸರೆಲ್ಲ ಬರೀರಿ, ಯಾರ್ಯಾರ ಜೊತೆ. ಇವತ್ತಿನ ಎಕ್ಸರ್ಸೈಸ್ ಇದೆ, ತುಂಬಾನೇ ಮುಖ್ಯ ಎಕ್ಸರ್ಸೈಸ್. ಯಾಕಂದ್ರೆ ನಾವು ಸಾಧನೆಯ ಹಾದಿಲಿ ಹೋಗ್ತಾ ಇರುವಾಗ ನಮಗೆ ಸಕ್ಸಸ್ ಪೀಪಲ್ ಅವರ ಸರೌಂಡಿಂಗ್ ತುಂಬಾನೇ ಮುಖ್ಯ. ನಮ್ಮನ್ನ ಯಾರು ಉತ್ತೇಜನ ನೀಡಿಸ್ತಾರೆ, ಯಾರು ನಮಗೆ ನಿನ್ನಲ್ಲಿ ಏನೋ ಸತ್ವ ಇದೆ, ನೀನು ಮಾಡ್ತೀಯಾ ಅಂತ ಹೇಳ್ತಾರೆ, ಯಾ ಅಂತ ವ್ಯಕ್ತಿಗಳ ಒಂದು ಪರಿಸರ ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ಲಿಸ್ಟ್ ಮಾಡಿ, ನಂತರ ಏನ್ ಮಾಡಿ, ಅವರ ಪಕ್ಕ ಅವ್ರು ಪಾಸಿಟಿವ್ ಅಂತ ನಿಮ್ಗೆ ಅನ್ಸಿದೆ, ಸಕಾರಾತ್ಮಕ, ಇವ್ರು ನಮ್ಗೆ ಏನೋ ಸಹಾಯ ಮಾಡ್ತಾ ಇದಾರೆ, ಇವ್ರು ಬಂದ್ರೆ ನನಗೆ ಖುಷಿ ಆಗತ್ತೆ, ಸಂತೋಷ ಆಗತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಒಂದು ವೈಬ್ರೇಷನ್, ಈ ವೈಬ್ಸ್ ಅಂತ ಹೇಳ್ತಾರಲ್ಲ, ಒಂದು ಅವ್ರ ಜೊತೆ ಸಂಪರ್ಕದಲ್ಲಿ ಬಂದ್ರೆ ಏನೋ ಒಂಥರ ಅನ್ಸುತ್ತಪ್ಪ ನನಗೆ, ಏನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ಬಿಡುತ್ತೆ ಅಂತೆ. ಅಂಥವ್ರಿಗೆ ಪ್ಲಸ್ ಹಾಕಿ, ಅಂಥವ್ರಿಗೆ ಪ್ಲಸ್ ಹಾಕಿ. ಯಾರೇ ಇರ್ಬೋದು, ಕುಟುಂಬದವ್ರು ಸಹಿತ ಎಲ್ಲಾನು ತಗೊಳ್ಳಿ, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ಆಫೀಸಲ್ಲಿ ಕೊಲೀಗ್ಸ್, ಬಿಸ್ನೆಸ್ ಅಲ್ಲಿ ಆ ಇಂತಹವರು, ಕೆಲ್ಸ ಸಹವರ್ತಿಗಳು, ಪಾರ್ಟ್ನರ್ಸು, ಹೂಎವರ್ ಇಟ್ ಇಸ್, ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೆ, ನಕಾರಾತ್ಮಕವಾಗಿರ್ತಾರೆ, ಮತ್ತು ಅವರಿಂದ ನಮಗೆ ಏನೋ ಒಂಥರ ನಿರುತ್ಸಾಹ ಆಗತ್ತೆ, ನಮ್ಮ ಗುರಿಯ ಕಡೆ ಹೋಗಕ್ ಆಗೋದಿಲ್ವೇನೋ ಅಂತ ಅನ್ಸಕ್ ಶುರು ಆಗತ್ತೆ. ಎಲ್ಲೋ ಒಂದ್ ಕಡೆ ಸಮಯನ ಹಾಳು ಮಾಡ್ತಾರೆ, ವೃಥಾ ಕಾಲಹರಣ ಮಾಡ್ತಾರೆ, ಬೇರೆ ಬೇರೆ ವಿಚಾರಗಳನ್ನ, ರೂಮರ್ಗಳನ್ನ, ಅನವಶ್ಯಕವಾದಂತಹ ಸ್ಕ್ಯಾಂಡಲ್ಗಳ ಬಗ್ಗೆ ಆ ಆ, ಮಾತಾಡ್ತಾರೆ. ಅಥವಾ ಅವ್ರು ಬಂದು ಮಾತಾಡ್ ಹೋದ ನಂತರ ನನಗೆ ಏನೋ ಒಂಥರ ಎನರ್ಜಿನ ಯಾರು ಡ್ರೈವ್ ಮಾಡ್ದಂಗೆ, ಹೀರ್ಕೊಂಡ್ಬಿಟ್ಟಂಗೆ ಅನ್ನೋ ಫೀಲಿಂಗ್ ಆಗುತ್ತೆ. ಅವ್ರಿಗೆ ಮೈನಸ್. ಒಂದು ಲಿಸ್ಟ್ ಮಾಡಿ, ಯಾರು ನಮಗೆ ಸಕಾರಾತ್ಮಕವಾಗಿ ಸಪೋರ್ಟಿವ್ ಆಗಿರ್ತಾರೋ, ಯಾರ ಒಂದು ಸಾಮೀಪ್ಯ ನಮಗೆ ಮುದ ನೀಡುತ್ತೋ, ಅಥವಾ ಅವರು ಸಕಾರಾತ್ಮಕ ವ್ಯಕ್ತಿಗಳು, ನನ್ನ ಗುರಿಗೆ ಸಹಾಯ ಮಾಡ್ತಾ ಇದ್ದಾರೆ, ನನ್ನ ಪರಿವರ್ತನೆಗೆ ಅವರ ಕೊಡುಗೆ ನೀಡ್ತಾ ಇದ್ದಾರೆ, ಪ್ಲಸ್. ಇಲ್ಲ, ಅವರೊಂದು ಅಡೆತಡೆ, ಒಂದು ರೋಡ್ ಹಂಪ್ ಆಗಿದ್ದಾರೆ ನನ್ನ ಸ್ಪೀಡ್ಗೆ ಕಡಿಮೆ ಮಾಡ್ಲಿಕ್ಕೆ, ಹೋಗೋ ಸ್ಪೀಡ್ ಕಡಿಮೆ ಆದ್ರೂ ಆಗ್ಬೋದು, ಹೋಗೋದೇನೆ ನಿಲ್ಲಿಸ್ಬಿಡ್ಬೋದು ಗಾಡಿ, ಆ ರೀತಿ ಇರೋರ್ನ ಮೈನಸ್ ಮಾಡಿ. ಮತ್ತೇನ್ ಮಾಡ್ಬೇಕು, ಯೋಚನೆ ಮಾಡಿ. ಅವ್ರೇನಾದ್ರೂ ಬ್ಲೇಮ್ ಮಾಡೋ ವ್ಯಕ್ತಿಗಳ, ಬೇರೆಯವ್ರನ್ನ ದೂಷಿಸೋದು, ಮತ್ತೆ ದೂರು ಕಂಪ್ಲೇಂಟ್ ಹೇಳೋ ವ್ಯಕ್ತಿಗಳ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಮತ್ತೆ ಜಡ್ಜ್ಮೆಂಟ್ ಮಾಡ್ಬಿಡ್ತಾರೆ, ನೀನ್ ಹಿಂಗೆ ಮಾಡ್ದೆ, ಇದೇ ನಿನ್ ಉದ್ದೇಶ ಇತ್ತು ಅಂತ ಹೇಳಿ. ಇದೆಲ್ಲ ನೆಗೆಟಿವಿಟಿ. ಅಂಥವ್ರನ್ನ ಅಂಥವ್ರ ಜೊತೆ ಸಂಪರ್ಕನ ಕ್ರಮೇಣ ಕಡಿಮೆ ಮಾಡಿ, ಅಥವಾ ನಿಲ್ಲಿಸ್ಬಿಟ್ರು ಒಳ್ಳೇದು, ನಿಲ್ಲಿಸ್ಬಿಟ್ರು ಒಳ್ಳೇದು. ಯಾಕಂದ್ರೆ ಈ ಕಂಪ್ಲೇಂಟು, ಬ್ಲೇಮು, ಜಡ್ಜ್ಮೆಂಟ್ ಇದ್ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ. ನಾವು ಬೇಕಾಗಿರೋದು ಎನ್ಕರೇಜ್ಮೆಂಟ್ ಅಲ್ವಾ? ಹಾಗಾಗಿ ಯಾರು ಎಂಪವರ್ಡ್ ಆಗಿರ್ತಾರೆ, ಯಾರು ಸಬಲೀಕರರಾಗಿರ್ತಾರೆ, ಯಾರು ಶಕ್ತಿಯುತವಾದಂತಹ ನಂಬಿಕೆಗಳನ್ನ ಹೊಂದಿರ್ತಾರೆ, ಅವರು ಯಾವಾಗ್ಲೂ ನಮಗೆ ಸಕಾರಾತ್ಮಕವಾದಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆ. ಮತ್ತು ಅದು ಮುಖ್ಯ, ನಾವು ನಮ್ಮ ಗುರಿಯನ್ನು ತಲುಪೋದಕ್ಕೆ. ಸೊ ಅದನ್ನ ಮಾಡ್ತೀರಾ ಇವತ್ತು? ಆ ವ್ಯಕ್ತಿಗಳು ಏನು ಮೈನಸ್ ಮಾಡಿರ್ತೀರಾ, ಟಿಕ್ ಮಾಡಿರ್ತೀರಾ, ಆ ವ್ಯಕ್ತಿಗಳನ್ನ ನೋಡಿ, ಓದಿ, ಅವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಳೆ ಸ್ಟೋರಿಗಳೆಲ್ಲ. ಅವ್ರ ಜೊತೆ ನಿಮ್ಗೆ ಏನು ಒಡನಾಟ, ಯಾವ ಯಾವ ಅನುಭವಗಳಾಗಿತ್ತು ಹಿಂದೆ,
ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆವಾಗ ನೀವು ಅವ್ರನ್ನ ಅವಾಯ್ಡ್ ಮಾಡ್ಬೇಕು. ನಿಲ್ಲಿಸ್ಬಿಟ್ರೆ ಒಳ್ಳೇದು. ಆಗೋದೇ ಇಲ್ಲ. ಕೆಲವು ಆ ಏನು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಇರ್ತಾರೆ, ಕುಟುಂಬದವರು ಇದ್ರು ಇರ್ಬೋದು. ಅವ್ರನ್ನ ಅವಾಯ್ಡ್ ಮಾಡಕ್ ಆಗದೆ ಇರ್ಬೋದು, ಆ ಸಂದರ್ಭಗಳಿರುತ್ತೆ. ಐ ಅಗ್ರಿ. ಕಡಿಮೆ ಮಾಡ್ಬೇಕು. ಅಥವಾ ಅವರು ಸಕಾರಾತ್ಮಕವಾಗಿ ಮಾತಾಡೋ ತರ ನೀವು ವಿಚಾರಧಾರೆಗಳನ್ನ ತಗೊಳ್ಬೇಕು. ಈ ರೀತಿ ಮಾಡ್ಬೇಕು ವಿನಃ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಪರಿಸರದಲ್ಲಿ ಇರೋದನ್ನ ಅವಾಯ್ಡ್ ಮಾಡಲೇಬೇಕು. ಯಾಕಂದ್ರೆ ಇದು ನಮ್ಮ ಸಾಧನೆಗೆ ತುಂಬಾನೇ ಮುಖ್ಯವಾದಂತಹ ಒಂದು ಅಂಶ. ಓಕೆ, ಮಾಡ್ತೀರಾ? ಥ್ಯಾಂಕ್ ಯು. ಅವಾಯ್ಡ್ ಟಾಕ್ಸಿಕ್ ಪೀಪಲ್. Okay. ಯಾ, ಟಾಕ್ಸಿಕ್, ವಿಷಕಾರಿ Yes. ಯಾವ್ದಂತಹ ಪದಾರ್ಥಗಳನ್ನು ನಾವು ಹೇಗೆ ಅವಾಯ್ಡ್ ಮಾಡ್ತೀವಿ ತಿನ್ನೋದ್ರಿಂದ. ಎಲ್ಲ ಬಿಡ್ರಪ್ಪ, ನಾವೀಗ ಪ್ರಿಸರ್ವೇಟಿವ್ ಹಾಕಿದ್ದಾರೆ ಅಂದ್ಬಿಟ್ಟು ಅದರಲ್ಲಿ ವಿಷಕಾರಿ ಅಂಶಗಳು ಇದಾವೆ, ಮುಂದೆ ಫ್ಯೂಚರ್ ಅಲ್ಲಿ ನಮಗೆ ಹೆಲ್ತ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಅವಾಯ್ಡ್ ಮಾಡ್ತೀವಿ. ಎಸ್ ಆರ್ ನೋ? Yes. ಚಿಕ್ಕ ಅಂಶಗಳಿರುತ್ತೆ ಅದರಲ್ಲಿ. ಮುಂದೆ ಫ್ಯೂಚರ್ ಅಲ್ಲಿ ನಮಗೆ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದನ್ನೇ ನಾವು ಅವಾಯ್ಡ್ ಮಾಡುವಾಗ ನಮ್ಮ ಸುತ್ತಮುತ್ತ ಇರೋ ಜನ, ವಿಷಕಾರಿ ಯೋಚನೆಗಳನ್ನ ಮಾಡುವಂತ ಜನ, ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತ ಜನ, ನಮ್ಮನ್ನ ಡಿಮೋಟಿವೇಟ್ ಮಾಡುವಂತಹ ಜನ, ಅವರನ್ನ ನಾವು ಅವಾಯ್ಡ್ ಮಾಡ್ಲೇಬೇಕಲ್ಲ. ಹಾಗಾಗಿ ಅವಾಯ್ಡ್ ಮಾಡಿ. ಓಕೆ. ಬಟ್ ಇನ್ನೊಂದು ಮಾಡ್ತೀವಿ ನಾವು. ಅದಕ್ಕೊಂದು ಎಕ್ಸಾಂಪಲ್ ಇದೆ ಕ್ವಿಕ್ ಆಗಿ. ಜಾಕ್ ಕ್ಯಾನ್ಫೀಲ್ಡ್ ಅವರು ಒಂದು ದೊಡ್ಡ ಸೇಲ್ಸ್ ಸೆಮಿನಾರ್ ಮಾಡ್ತಾ ಇರ್ತಾರೆ. ಅಲ್ಲಿ ಸುಮಾರು ಒಂದು 300 ಜನ ಇರ್ತಾರೆ. ಓಕೆ, 300 ಜನ ಇರ್ತಾರೆ ಸೇಲ್ಸ್ ಪೀಪಲ್. ಆ ಒಂದು ವರ್ಷದಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಹಾಕ್ತಾರೆ. ಈ 300 ಜನದಲ್ಲಿ ಟಾಪ್ 5 ಜನ ಯಾರು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾರು ಹೆಚ್ಚಿನ ಮಟ್ಟದ ಸೇಲ್ಸ್ ನ ತರ್ತಾ ಇದ್ದಾರೆ, ಕಂಪನಿಗೆ ರೆವಿನ್ಯೂನ ಮಾಡ್ಕೊಡ್ತಾ ಇದ್ದಾರೆ, ನಿಮ್ಮಲ್ಲೇ ಅತ್ಯುತ್ತಮವಾದವ್ರು ಯಾರು ನಿಮ್ಗೆ ಗೊತ್ತಿದ್ಯಾ ನಿಮ್ಗೆಲ್ಲ ಅಂತ ಒಂದು ಪ್ರಶ್ನೆ ಹಾಕ್ತಾರೆ. 300 ಜನದಲ್ಲಿ ತುಂಬಾ ಜನ, 90% ಕೈ ಎತ್ತಾರೆ. ಗೊತ್ತು ನಮಗೆ ಆ 5 ಜನ ಯಾರು ಟಾಪ್ ಪರ್ಫಾರ್ಮರ್, ಆ ಕ್ರೀಮಿ ಲೇಯರ್ ಅಂತ ಹೇಳ್ತಾರೆ. ಉನ್ನತ ಮಟ್ಟದ, ಉತ್ಕೃಷ್ಟ ಮಟ್ಟದ ಒಂದು ಕೆಲಸವನ್ನ ಮಾಡಿ ಹೆಚ್ಚು ರೆವಿನ್ಯೂವನ್ನ ತರ್ತಾ ಇರುವಂತದ್ದು. ಅವ್ರನ್ನ ಟಾಪ್ ಸೇಲ್ಸ್ ಮ್ಯಾನ್, ಟಾಪ್ ನಾಚ್ ಸೇಲ್ಸ್ ಮ್ಯಾನ್ ಅಂತ ಏನ್ ಕರಿತೀವಿ, ಅವ್ರು ಗೊತ್ತು ಅಂತ ಹೇಳ್ತಾರೆ. ಓಕೆ. ದೆನ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಇವ್ರ ಹತ್ರ ಹೋಗಿ ನೀವೆಲ್ಲ ಕೇಳಿದೀರಾ ಇವರ ಸಕ್ಸಸ್ ಫಾರ್ಮುಲಾ ಏನು ಅಂತ ಹೇಳಿ, ಅಥವಾ ಹೇಗೆ ಇವರು ಆ ಒಂದು ಲೆವೆಲ್ಗೆ ಹೋಗಿದ್ದಾರೆ, ಹೆಚ್ಚಿನ ಮಟ್ಟದ ಸೇಲ್ನ ಮಾಡ್ತಾರೆ ಅಂತ ಕೇಳಿದೀರಾ ಅನ್ನೋ ಇನ್ನೊಂದು ಪ್ರಶ್ನೆ ಎಸಿತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು. ಅದಕ್ಕೆ ಒಬ್ರು ಕೈ ತೆಗಿಯಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ನಮಗ್ ಗೊತ್ತು ಯಾರು ಸಕ್ಸಸ್ಫುಲ್ ಪರ್ಸನ್ ಅಂತ. ನಮ್ಮ ಸುತ್ತಮುತ್ತ ಎಲ್ಲ ಇರ್ತಾರೆ. ಅವ್ನು ಬೆಳೆದಿರ್ತಾನೆ ಅಥವಾ ಬೆಳೆದಿರ್ತಾಳೆ. ಯಾರೋ ಒಬ್ರು ಕೋಚ್ ಇರ್ತಾರೆ, ಯಾರೋ ಒಬ್ರು ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಯಾರೋ ಒಬ್ರು ಸಂಸಾರದಲ್ಲಿ ಗೆದ್ದಿ ಒಂದು ಸೌಹಾರ್ದ ಸಂಬಂಧನ ಮೇಂಟೈನ್ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿ ಇರ್ತಾಳೆ. ಯಾರೋ ಒಬ್ರು ಯಶಸ್ವಿ ತಂದೆ ತಾಯಿಗಳಿರ್ತಾರೆ, ಮಕ್ಕಳನ್ನ ಅದ್ಭುತವಾಗಿ ಅವ್ರನ್ನ ಬೆಳೆಸ್ತಾ ಇರ್ತಾರೆ, ಮೌಲ್ಯಯುತ ಶಿಕ್ಷಣಗಳನ್ನ ನೀಡ್ತಾ ಇರ್ತಾರೆ. ಯಾರೋ ಒಬ್ರು ಫಿಸಿಕಲ್ ಫಿಟ್ ಆಗಿರ್ತಾರೆ, 50-60 ವರ್ಷ ಆದ್ರೂ ಗಟ್ಟಿಮುಟ್ಟಾಗಿರ್ತಾರೆ, ಯಾವುದೇ ಕಾಯಿಲೆ ಕಸಾಲೆ ಇರಲ್ಲ, ತುಂಬಾ ಚುರುಕಿನಿಂದ ಕೂಡಿರ್ತಾರೆ. ಅವರ ವೈಟಲ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ ಅಥವಾ ಎಕ್ಸ್ಟ್ರಾರ್ನರಿ ಆಗಿರುತ್ತೆ, ಕಾಯಿಲೆಗಳಿರೋದಿಲ್ಲ. ಅಂತವ್ರ ಹತ್ರ ಕೇಳಬೇಕು ಅಂತ ಅನ್ಸೋದಿಲ್ಲ ನಮ್ಗೆ. ನಾವೇ ಏನೋ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಗೂಗಲ್ ಅಲ್ಲಿ ನೋಡೋದು, ಹಿಂಗ್ ಮಾಡೋದು ಹೇಗೆ, ಹಾಗೆ ಮಾಡೋದು ಹೇಗೆ. ವಿಲ್ ಇಟ್ ವರ್ಕ್ ಇನ್ ದಟ್ ವೇ? ನೋ. ಆ ಸಂಕೋಚ ಇಟ್ಕೋಬಾರ್ದು. ನಾವು ಅವ್ರನ್ನ ಕೇಳಬೇಕು. ಹಾಗಾಗಿ ಇವತ್ತಿಂದ ನಿಮ್ಗೆ ನಿಮ್ಮ ಪರಿಸರವನ್ನ ಗಮನಿಸಿ. ಯಾರಿಗೆ ಈ ಅಂಶಗಳಿದಾವೆ, ಯಾರು ಸಕ್ಸಸ್ ಆಗಿದ್ದಾರೆ ಅವ್ರ ಜೀವನದಲ್ಲಿ, ಎಲ್ಲಾ ರಂಗಗಳಲ್ಲೂ, ಎಲ್ಲಾ ಕ್ಷೇತ್ರಗಳಲ್ಲೂ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮಗೆ ಬೇಕಾಗಿರೋ ಕ್ಷೇತ್ರಗಳಲ್ಲಿ ಸಕ್ಸಸ್ ಆಗಿರೋರು ಯಾರು, ಅವ್ರನ್ನ ಐಡೆಂಟಿಫೈ ಮಾಡಿ ಅವರ ಸಾಮೀಪ್ಯವನ್ನ, ಸಂಪರ್ಕವನ್ನ ಪಡೆಯೋಕೆ ನೋಡ್ಬೇಕು. ಓಕೆ, ಥ್ಯಾಂಕ್ ಯು. ಸೊ ಸರೌಂಡ್ ಯುವರ್ Yes. ಸೆಲ್ಫ್ ವಿತ್ ಸಕ್ಸಸ್ಫುಲ್ ಪೀಪಲ್. ಇವತ್ತಿಂದಾನೇ ಅದು ಮಾಡ್ಬೇಕು. ಇವತ್ತೊಂದೇ ದಿನ ಅಲ್ಲ, ಇವತ್ತಿಂದ ನಾವು ಅದನ್ನ ಆ ಎಕ್ಸರ್ಸೈಸ್ ಮಾಡಿ ಪ್ಲಸ್ ಮೈನಸ್ ಹಾಕಿ, ಪ್ಲಸ್ ಯಾರಿದ್ದಾರೆ ಅವರ ಸಂಪರ್ಕಕ್ಕೆ ನಾವು ಹೋಗ್ಬೇಕು. ಆಗ ನಾವು ಬೇಗ ನಮ್ಮ ಯಶಸ್ಸನ್ನ ಸಾಧಿಸ್ತೀವಿ. ಓಕೆ ಫ್ರೆಂಡ್ಸ್, ಕ್ಲಿಯರ್? Yes. ಥ್ಯಾಂಕ್ ಯು ಸೋ ಮಚ್. ನಾವು ಈಗ ಯೋಧರ ಘೋಷಣೆ ಮಾಡುವ ಸಮಯ.
ನಾವೆಲ್ಲ ಯಾರು? ಯೋಧರು ಅಂತ ನೆನಪಿಸ್ಕೊಳ್ಳೋ ಸಮಯ ಈಗ ಮಾಡುವ. ಅದಕ್ ಮುಂಚೆ ನಮ್ಮ ಡೈಲಿ ರಿಚುವಲ್ಸ್ ಒಂದು ಫೋಟೋ ತಗೊಂಡ್ಬಿಡನ್ವಾ? ಮತ್ತೆ ಸ್ನೇಹಿತರೆ, 24 ದಿನದ ಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀರಾ. ಈಗ ತುಂಬಾನೇ ಮುಖ್ಯ, ಅದು ಫೌಂಡೇಶನ್. ಬಟ್ ಈಗ ಪರಿವರ್ತನೆ. ಈಗ ನೆಕ್ಸ್ಟ್ 13 ದಿನ ತುಂಬಾನೇ ಮುಖ್ಯ ಆಗಿರೋದು ನಮ್ಮ ಜೀವನಕ್ಕೆ ಅಥವಾ ನಮ್ಮ ಸಕ್ಸಸ್ ನ ಏನು ಹಾದಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಆ ಗೋಲ್ನ ರೀಚ್ ಮಾಡೋದಕ್ಕೆ ನಿಮ್ಗೆ ಸ್ಲೋ ಆಗಿ ನಿಮ್ಮಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಅದು ಕಾಣ್ತೋ ಕಾಣ್ತಾ ಇಲ್ವೋ ಗೊತ್ತಿಲ್ಲ. ಗಮನಿಸಿ, ಗಮನಿಸಿ. ಬಟ್ ಅಳವಡಿಕೆ ಮಾಡ್ಕೊಂಡಿರೋರ್ಗೆಲ್ಲ ಖಂಡಿತವಾಗ್ಲೂ, ಖಚಿತವಾಗ್ಲೂ ಅವ್ರ ಜೀವನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಇದು ನೆಕ್ಸ್ಟ್ ಅಂತ ತಗೊಂಡೋಗುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಬೇಗ ಬಿಲ್ಡಿಂಗ್ ನ ಕಟ್ಬಹುದು. ಎಸ್. ಸೊ ಈಗ ನಾವು ಕಟ್ಟಕ್ಕೆ ಶುರು ಮಾಡ್ತೀವಿ. ಆದ್ರಿಂದ ನೆಕ್ಸ್ಟ್ 12-13 ದಿನಗಳು ತುಂಬಾ ಕ್ರೂಷಿಯಲ್, ತುಂಬಾನೇ ಕ್ರೂಷಿಯಲ್. ಥ್ಯಾಂಕ್ ಯು. ಐ ಆಮ್ ಶೇರಿಂಗ್. ಸ್ಟಾಪ್ ಶೇರಿಂಗ್ ದಿಸ್. ಹಲೋ. ಹಲೋ, ಕೇಳಿಸ್ತಾ ಇದೆ? ಹಾ, ಕೆಲಸ. ಹ್ಮ್. ಇದು ಈ ಕಾಪಿ ಇದೆಯಾ ನಿಮ್ ಕಡೆ? ಯಾರಿಗಾದ್ರೂ ಇಲ್ವಾ ಈ ಕಾಪಿ? ನಿಮ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಹಾ, ಆಗ್ತದೆ. ಇದನ್ನೇ ಕಾಪಿ ಇಟ್ಕೊಂಡಿರಿ. ಪದೇ ಪದೇ ನಾವು ಹಾ, ನೋಡ್ಬೇಕು. ಓಕೆ.